ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಏನ್ ವಿಶೇಷ? ಯಾವ ವಿಶೇಷ ಮಾಡಕ್ಕೆ ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ? ಏನ್ ವಿಶೇಷ ಮಾಡಿ ತೋರಿಸ್ತಾ ಇದ್ದೀರಾ? ವಿಶೇಷ ಏನಿಲ್ಲ, ಮಾಮೂಲಿ ಕಬ್ಬನ್ಪೇಟೆಯ ಕಿಂಗ್ ನಮ್ಮ ಚಂದ್ರಪ್ಪನವ್ರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಚಂದ್ರಪ್ಪ ನಮಸ್ಕಾರ. ಮುಳಿಯವ್ರೆ ನಮಸ್ಕಾರ. ಚಂದ್ರಪ್ಪ ಮತ್ತೇನು ಆರಾಮ? ಆರಾಮು ಅಂತ ಹೇಳಕ್ ಅಷ್ಟೊಂದು ಆಗಲ್ಲ, ಕಷ್ಟ ಯಾಕೆ ಆಗತ್ತೆ. ಸ್ವಾಮಿ? ಟೈಮ್ಗಳು ಅಷ್ಟೊಂದು ನಮ್ಗೆ ಇಲ್ಲ. ಇಲ್ಲ, ಟೈಮ್ ನಿಮ್ಮ ಹತ್ರ ಇಲ್ಲ. ಅದು ಸ್ವಲ್ಪ ಟೈಮ್ ನಮಗ್ ಕೊಟ್ರೆ ನಾವು ನಿಮ್ ಟೈಮ್ ಎಲ್ಲ ಅವ್ರಿಗೆ ಕೊಟ್ಟು ನಿಮ್ ರುಚಿಯಾದ ಅಡುಗೆನೆಲ್ಲ ಅವ್ರಿಗೆ ತೋರಿಸ್ತೀವಿ. ಓಕೆ, ಇವತ್ತು ದಯವಿಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಇಡ್ಲಿ ಸಾಂಬಾರ್, ಸಖತ್ತಾಗಿರೋ ಇಡ್ಲಿ ಸಾಂಬಾರ್ನ ಮಾಡಿ ತೋರಿಸಿ. ಆ ಇಡ್ಲಿ ಸಾಂಬಾರ್ನ ಮಾಡಿ ತಿನ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಫಸ್ಟ್ ಸಾಂಬಾರ್ ಪುಡಿ, ಆಮೇಲೆ ಸಾಂಬಾರು, ಆಮೇಲೆ ಇಡ್ಲಿ ಇಟ್ಟು, ಆಮೇಲೆ ಎಲ್ಲ ಸೇರಿಸ್ತೀನಿ. ಓಕೆ, ಶುರು ಮಾಡೋಣ ಇಮಿಡಿಯೇಟ್ ಆಗಿ. ಇವಾಗ ಸಾಂಬಾರು ಅಂದ್ರೆ ಇಡ್ಲಿ ಸಾಂಬಾರಿನ ಪುಡಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಇಡ್ಲಿ ಸಾಂಬಾರ್ ಪುಡಿ ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ, ಕಡಲೆಬೇಳೆ, ಕರಿಬೇವು, ಏಲಕ್ಕಿ, ಚಕ್ಕೆ, ಕೊತ್ತಂಬರಿ ಬೀಜ, ಒಣಮೆಣಸಿನಕಾಯಿ, ಕೊಬ್ಬರಿ ತುರಿ, ಗಸಗಸೆ, ಇಂಗು, ಎಣ್ಣೆ. ಇಷ್ಟಿದ್ರೆ ಸಖತ್ತಾಗಿರೋದು ಇಡ್ಲಿ ಸಾಂಬಾರ್ ಮಾಡ್ಬೋದು. ಓಕೆ ಓಕೆ ಓಕೆ. ಇಡ್ಲಿಗೂ ಆಗುತ್ತೆ, ಸಾಂಬಾರ್ಗೂ ಪೊಂಗಲ್ಗೂ ಆಗುತ್ತೆ. ಯಾವ್ದಕ್ಕೆ ಬೇಕಾದ್ರೆ ಸಾಂಬಾರ್ ಕಾಂಬಿನೇಷನ್ ಬರುತ್ತೆ. ಅದೇ ನೀವು ಮದುವೆ ಮನೇಲಿ ಫಸ್ಟ್ ಇಡ್ಲಿ ಹಾಕೊಂಡು ಹೋಗ್ತೀರಾ, ಸಾಂಬಾರ್ ಹಾಕ್ತೀರಾ, ಆಮೇಲೆ ಸ್ವಲ್ಪ ಒಂದು ಪೊಂಗಲ್ ಹಾಕ್ತೀರಾ, ಸ್ವಲ್ಪ ಕೇಸರಿ ಬಾತ್ ಹಾಕ್ತೀರಾ. ಕೇಸರಿ ಬಾತ್ಗೆ ಆಗಲ್ಲ ಇದು. ಅಲ್ಲ, ಕೇಸರಿ ಬಾತ್ ಬೇಕಾಗಿಲ್ಲ. ಕೇಸರಿ ಬಾತ್ಗೆ ಸಾಂಬಾರ್ ಹಾಕೊಳ್ಳಲ್ಲ ಯಾರು. ಓಕೆ. ಈ ಪೊಂಗಲ್ಗೆ, ಇಡ್ಲಿಗೆ, ಓಕೆ, ವಡೆಗೆ ಹಾಕೋತಾರೆ. ಓಕೆ ಓಕೆ. ಬಿಸಿ ಆಗಿದೆ ಅನ್ಕೊಂಡಿದ್ದೀನಿ. ಬಿಸಿ ಆಗಿದೆ. ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಪುಡಿ ಮಾಡಿ ಇಟ್ಕೋಬಹುದು. ಇದನ್ನು ಸಹ ಇಡ್ಲಿ ವಾರಕ್ಕೆ ಒಂದ್ಸರಿ ಮಾಡಿದಾಗ ಈ ಸಾಂಬಾರ್ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಒಂದು ಅರ್ಧ ಸ್ಪೂನ್ ಮೆಂತ್ಯ ಅರ್ಧ ಸ್ಪೂನ್ ಮೆಂತ್ಯ ಹಾಕಿದೀನಿ. 1-2 ಸ್ಪೂನು ಕಡಲೆಬೇಳೆ ಹಾಕ್ತಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಒಂದೇ ಒಂಚೂರು ಚಕ್ಕೆ ಹಾಕ್ತಾ ಇದ್ದೀನಿ. ಒಂದೇ ಒಂದು ಚಕ್ಕೆ, ಒಂದೇ ಒಂದು ಏಲಕ್ಕಿ ಹಾಕ್ತಾ ಇದ್ದೀನಿ. ಅದು ಜಾಸ್ತಿ ಸ್ವಲ್ಪ ಘಮ ಬರಬೇಕು ಅಂತ. ಓಕೆ, ಸ್ವಲ್ಪ ಇಂಗುನು ಹಾಕೋಬೇಕಾ? ಸ್ವಲ್ಪ ಹಿಂಗೆ ಹಾಕೊಳ್ತೀನಿ, ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ 3 ಸ್ಪೂನ್ ಧನಿಯಾ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಒಂದು 25% ಜಾಸ್ತಿ ಎಷ್ಟು ಮೆಣಸಿನ್ಕಾಯಿ ಹಾಕೋಬೇಕು? ಇದು ಒಂದು 50 ಗ್ರಾಮ್ ಅಷ್ಟು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಓಕೆ. ಸಾಂಬಾರ್ ಜೊತೆಗೆ ಬಿಸಿ ಬಿಸಿ ಆದಂತ ಮಲ್ಲಿಗೆ ಇಡ್ಲಿ ಮುರಿದ ತಕ್ಷಣ ಮೃದುವಾಗಿರ್ಬೇಕು. ಇಲ್ಲ ಅಂದ್ರೆ ಅದೇನೋ ಕಲ್ತರ ಆಯ್ತು ಅಂದ್ರೆ ತಿನ್ನಕ್ ಮನ್ಸು ಬರಲ್ಲ. ಈಗ ಇದು ಆಗಿದೆ. ಸ್ವಲ್ಪ ಒಣ ಕೊಬ್ಬರಿ ಹಾಕ್ತಾ ಇದೀನಿ. ಒಣ ಕೊಬ್ಬರಿ ಅದೆಲ್ಲ ಸಿಮಿಲರ್ ಆಗಿರುತ್ತೆ ಸಾಂಬಾರ್ಗಳೇನು. ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ. ಇದು ಇಡ್ಲಿ ಮತ್ತೆ ಸಾಂಬಾರ್ ಯಾವ ರೀತಿ ಇರುತ್ತೆ ಅಂತ ಚಂದ್ರಪ್ಪನವರು ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಗಸಗಸೆನೂ ಬೇಕಾ? 1-2 ಸ್ಪೂನ್ ಗಸಗಸೆ. ಓಕೆ, ಎಲ್ಲ ಹಾಕಿದೀನಿ. ನೋಡಿ, ಹಿಂಗೆ ಹಾಕ್ತಾ ಇದೀನಿ ಒಂದು ಅರ್ಧ ಸ್ಪೂನು. ಓಕೆ ಸರ್. ಸ್ವಲ್ಪ ಬಿಸಿಯಾಗಿ ಮಾಡಿಕೊಂಡು ಸ್ವಲ್ಪ ತಣ್ಣಗಾಕ್ಬಿಟ್ಟು ಆಮೇಲೆ ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ. ಯಾವಾಗ ಬೇಕಾದರೂ ತಿಂಗಳಲ್ಲಿ 1-2 ಸರಿ ಅಥವಾ ವಾರಕ್ಕೆ 1-2 ಸರಿ ನೀವೇನಾದರೂ ಇಡ್ಲಿ ಮಾಡಬೇಕಾಗಿದ್ರೆ ಇದೇ ಪುಡಿನ ಉಪಯೋಗಿಸಿ ಒಳ್ಳೆ ಸಾಂಬಾರನ್ನ ತಯಾರು ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಗಟ್ಟಿ ಚಟ್ನಿ ಹಾಕ್ಕೊಂಡು ಇಡ್ಲಿನ ಬಾರಿಸ್ತಾ ಇದ್ರೆ ಬೆಳಗ್ಗೆ ಹೊತ್ತು ಅದ್ಭುತವಾದಂಥ ಮಜಾ ಅದು. ಇಡ್ಲಿಗೆ ತೆಂಗಿನಕಾಯಿ ಚಟ್ನಿ ಮಾಡ್ಕೋಬಹುದು, ಈ ತರ ಸಾಂಬಾರ್ ಮಾಡ್ಕೋಬಹುದು, ಪುದೀನ ಚಟ್ನಿ ಮಾಡ್ಕೋಬಹುದು, ಕೆಂಪು ಕಲರ್ ಚಟ್ನಿ ಮಾಡ್ತಾರೆ, ಟೊಮೊಟೊ ಚಟ್ನಿ. ಅದು ಟೊಮೆಟೊ ಚಟ್ನಿ, ಈರುಳ್ಳಿ ಚಟ್ನಿನೂ ಮಾಡ್ತಾರೆ, ಟೊಮೆಟೊ ಚಟ್ನಿ ಮಾಡ್ತಾರಲ್ಲ, ಮಾಡ್ಬೋದು. ಟೊಮೊಟೊ ಚಟ್ನಿ ಮಾಡ್ಬೋದು, ಮ್ಯಾಂಗೋ ಚಟ್ನಿ ಮಾಡ್ಬೋದು. ಚಂದ್ರಪ್ಪ, ಒಂದ್ಸರಿ ನೀವು ಬಂದಾಗ ನೆಕ್ಸ್ಟ್ ವೀಕ್ ನಲ್ಲಿ ಬರೀ ಚಟ್ನಿಗಳು ತೋರಿಸ್ಬೋಣ. ಅಯ್ಯೋ, ಎಲ್ಲ ತೋರಿಸ್ಬಿಟ್ಟು ನಾನು ಯಾರು ಕರೀತಾರಪ್ಪ ಅಂತ ಕರೆಯೋದಂತಲ್ಲ, ಬಟ್ ಏನ್ ಅದೆಲ್ಲ ಗೊತ್ತಿರುತ್ತೆ? ಇಲ್ಲ ಸರ್, ನೀವು ಅನ್ಕೊಂಡಿದ್ದೀರಾ ಗೊತ್ತಿರುತ್ತೆ ಅಷ್ಟೇ ಸರ್. ಈಗ ಸಾಂಬಾರ್ ಮಾಡೋದು ಗೊತ್ತಿಲ್ವ ಸರ್? ಎಷ್ಟೋ ವರ್ಷಗಳಿಂದ ಎಲ್ಲಾರ ಮನೇಲೂ ಸಾಂಬಾರ್ ಮಾಡ್ತಾರೆ. ಆದ್ರೆ ನಾವು ತೋರ್ಸೋ ವಿಧದಿಂದ ಅವ್ರು ಮಾಡುವಂತ ಸಾಂಬಾರು ರೀತಿಗಳನ್ನ ಕ್ರಮನ ಚೇಂಜ್ ಮಾಡ್ಕೊಳ್ತಾರೆ. ಚಟ್ನಿನಲ್ಲೂ ಬೇಕಾದಷ್ಟು ವೆರೈಟಿಗಳಿದೆ. ಹೀರೆಕಾಯಿ ಚಟ್ನಿ ಮಾಡ್ಬೋದು, ಬೆಂಡೆಕಾಯಿ ಇದು ಅವೆಲ್ಲ ಎಕ್ಸ್ಟ್ರಾ ಚಟ್ನಿಗಳು ಬೇಡ, ಮಾಮೂಲಿ ತೆಂಗಿನಕಾಯಿ ಚಟ್ನಿ, ಮಾಮೂಲಿ ಪುದೀನ ಚಟ್ನಿ ಹೆಂಗ್ ಮಾಡೋದನ್ನ ತೋರ್ಸೋಣ. ಇವಾಗ ಇದಾಗಿದೆ. ಓಕೆ, ರೆಡಿ, ಆರಿಸ್ಕೊಂಬೋಣ ಅದನ್ನ. ಆಫ್ ಮಾಡಿ. ಇದ್ಯಾವುದು ಇಡ್ಲಿ ಸಾಂಬಾರ್ಗಾಗುವಂತ
ಸಾಂಬಾರು ಪುಡಿ ಪುಡಿ ಮಾಡ್ತಾ ಇದೀವಿ. ಇದು ಸ್ವಲ್ಪ ತಣ್ಣಗಾಗ್ಲಿ ಇದು. ತಣ್ಣಗಾಗಬೇಕು. ನಿಮ್ಗೆ ಮೊದಲೇ ಹೇಳಿದ್ದೀನಿ ತಣ್ಣಗಾಗಬೇಕು ಅಂತ. ಬಿಡಿ ತಣ್ಣಗಾಗ್ಲಿ, ಪುಡಿ ಆಮೇಲೆ ನೋಡ್ಕೊಳ್ಳೋಣ. ಈಗ ಇಡ್ಲಿನ ಮಾಡೋ ವಿಧಾನ ಹೇಳ್ಬೇಕು ನೀವು ಫಸ್ಟ್. ಚಂದ್ರಪ್ಪ ಏನೇನ್ ತಂದಿದ್ದೀರಾ ಇಡ್ಲಿ ಸಾಂಬಾರ್ ಮಾಡಕ್ ನೀವು? ಇಡ್ಲಿ ಸಾಂಬಾರ್ ಬೇಕಾಗುವ ಸಾಮಗ್ರಿಗಳು: ತಯಾರಿಸಿಕೊಂಡ ಇಡ್ಲಿ ಸಾಂಬಾರ್ ಪುಡಿ, ತೊಗರಿಬೇಳೆ, ಅರಿಶಿನ, ತುಪ್ಪ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ಸಾಂಬಾರ್ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಹುಣಸೆ ರಸ, ಉಪ್ಪು, ಎಣ್ಣೆ. ಓಕೆ, ಇವಾಗ ನಾನು ಏನ್ ಕೊಡ್ಲಿ ನಿಮ್ಗೆ? ಕುಕ್ಕರ್ ಇಟ್ಕೊಳ್ಳಾ? ಕುಕ್ಕರ್ ಕೊಡಿ. ಓಕೆ, ಕುಕ್ಕರ್ ಇಟ್ಕೊಂಡಿದೀವಿ. ಚಂದ್ರಪ್ಪ ಸ್ವಲ್ಪ ನೀರ್ ಹಾಕೋಣ. ಸಾಕು ಸಾಕು ಕೊಡಿ ಸಾಕು. ನೋಡಿ, ಒಂದು 100 ಗ್ರಾಮ್ ಅಷ್ಟು ನಾನು ತೊಗರಿಬೇಳೆ ಹಾಕ್ತಾ ಇದ್ದೀನಿ. 100 ಗ್ರಾಮ್ ತೊಗರಿಬೇಳೆ ಸಾಕಲ್ಲ? ಸಾಕು. ಅಲ್ಲ, ಅವ್ರಿಗೆ ಎಷ್ಟು ಬೇಕೋ ಅವ್ರು ಎಷ್ಟು ಜನ ಇರ್ತಾರೋ ಅಷ್ಟು ಹಾಕೊಳ್ಳಿ. ಓಕೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಯೆಲ್ಲೋ ಕಲರು ಚೂರು ಅಷ್ಟು ಪುಡಿ ಸೇರಿಸ್ತಾ ಇದ್ದೀನಿ. ಸೇರ್ಸಿ. ಯಾಕಂದ್ರೆ ಆರೋಗ್ಯಕ್ಕೆ ಮತ್ತೆ ಅಂದಕ್ಕೆ ಚಂದಕ್ಕೆ ಎಲ್ಲದಕ್ಕೂ ಇದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಎಲ್ಲ ಸಖತ್ತಾಗಿ ಹೇಳ್ತೀವಿ ಚಂದ್ರಪ್ಪ ನೀವು. ಈಗ ಚಂದಕ್ಕೆಲ್ಲ ಹೇಳ್ತಾ ಇದ್ದೀರಾ. ಮುತ್ತೈದೆಯರಿಗೆ ಅರ್ಶಿನ ಕುಂಕುಮನೆ ಮುಖ್ಯ ಅಂದಂಗೆ ಎಲ್ಲದಕ್ಕೂ ಇದು ಒಂದು ಸಾಂಬಾರ್ಗೆ ಇದೇ ತರ ಅರ್ಶನ ಮುಖ್ಯ ಅಂತ ಇದ್ದೀರಾ? ಅರ್ಶಿನ. ಓಕೆ, ಹಾಕಿ. ಆಮೇಲೆ ನಾವು ಯಾವುದೇ ಕಲರು ಈ ಅರ್ಶಿನ ಪುಡಿ ಬಿಟ್ಟರೆ ಯಾರು ಯೂಸ್ ಮಾಡ್ತಾ ಇಲ್ಲ ನಾನು. ಓಕೆ, ಅದಕ್ಕೋಸ್ಕರ ಈಗ ನಾವು ಇದು ಮುಚ್ಚಿಬಿಡೋಣ. ತಗೊಳ್ಳಿ. 1 ವಿಸಲ್ ಬರ್ಬೇಕಾ? 2 ವಿಸಲ್ ಬರ್ಬೇಕಾ? 2 ಬರಲಿ, ಪರವಾಗಿಲ್ಲ. 2 ಬರ್ಲಿ. 2 ಬರಲಿ. ಓಕೆ, ನೀವು ಪುಡಿ ಮಾಡ್ಕೊಂಡ್ ಬಂದ್ಬಿಟ್ರೆ ಅನುಕೂಲ ಆಗುತ್ತೆ. ಇವಾಗ ಕೊಡಿ, ಮಿಕ್ಸಿ ಜಾರ್ ಕೊಡಿ ಒಂದು. ನೋಡಿ, ಆಯ್ತಾ? ಬಿಡಿ, ಎಲ್ಲ ಮಿಕ್ಸಿಗೆ ಹಾಕೊಂಡಿದ್ದೀರಾ? ತಗೊಳ್ಳಿ. ಇದನ್ನ ಪೌಡರ್ ಮಾಡಿ ತೋರಿಸ್ಬಿಡೋಣ ಫಸ್ಟ್. ಪೌಡರ್ ಮಾಡ್ಬಿಡಿ ಸರ್, ಫಸ್ಟ್ ಪೌಡರ್ ಮಾಡ್ಬಿಡಿ. ರೆಡಿನಾ? ರೆಡಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣಕ್ಕೆ ನಾನು ಓಕೆ ಮಾಡ್ತಾರೋ ಅಷ್ಟಕ್ಕೆ ನಾನು ಇಡ್ಲಿ ಸಾಂಬಾರ್ ಪುಡಿ ಮಾಡಿ ರೆಡಿ ಮಾಡಿದ್ದೀನಿ. ಆ ಏಲಕ್ಕಿ ಒಂದೇ ಒಂದು ಹಾಕಿದ್ ನೀವು, ಎಷ್ಟು ವಾಸನೆ ಇದೆ ರೀ ಅದು. ಇದು ಈಗ ತಾನೇ ಚಂದ್ರಪ್ಪನವ್ರು ಮಾಡಿದಂತ ಇಡ್ಲಿ ಸಾಂಬಾರ್. ಆ ಸಾಂಬಾರಿಗೆ ಮಾಡುವಂತ ಸಾಂಬಾರಿನ ಪುಡಿ ಯಾವ ರೀತಿ ಮಾಡಿದ್ರು, ಏನೇನ್ ಮಿಕ್ಸ್ ಮಾಡ್ಕೊಂಡ್ರು ಒಂದ್ಸರಿ ನೋಡ್ಕೊಂಡು ಬರ್ಕೊಳ್ಳಿ. ಇಡ್ಲಿ ಸಾಂಬಾರ್ ಪುಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ನಂತರ ಮೆಂತ್ಯ, ಕಡಲೆಬೇಳೆ, ಕರಿಬೇವು, ಚಕ್ಕೆ, ಏಲಕ್ಕಿ, ಕೊತ್ತಂಬರಿ ಬೀಜ, ಬ್ಯಾಡಗಿ ಮೆಣಸಿನಕಾಯಿ, ಕೊಬ್ಬರಿ ತುರಿ, ಗಸಗಸೆ, ಇಂಗು ಹಾಕಿ ಹುರಿದುಕೊಂಡು ಈ ಮಿಶ್ರಣ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಈಗ ಇಡ್ಲಿ ಸಾಂಬಾರ್ ಪುಡಿ ಸಿದ್ಧವಾಗಿದೆ. ಓಕೆ ಚಂದ್ರಪ್ಪ, ಇದು 3 ಸರಿ ಕೂಗಿದೆ. ಹೌದು, ಸ್ಟಾಪ್ ಮಾಡಲ್ವಾ? ಸ್ಟಾಪ್ ಮಾಡ್ಬಿಡೋಣ. ಇದನ್ನ ಆ ಸೈಡ್ಗೆ ಇಟ್ಬಿಟ್ಟು ಸಾಂಬಾರಿಗೆ ಏನು ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋಣ ನಾವು. ಓಕೆ, ಈಗ ಸಾಂಬಾರ್ ಪುಡಿ ಹುರ್ಕೊಂಡಾಗಿದೆ, ಪುಡಿ ಹುರ್ಕೊಂಡಾಗಿದೆ, ಬೇಳೆ ಬೇಯಿಸ್ಕೊಂಡಾಗಿದೆ. ಹೌದು, ಹೇಳಿ ನಂತರ ಏನ್ ಬೇಕು ನಿಮ್ಗೆ? ಪ್ಯಾನ್ ಕೊಡ್ಲಾ, ಒಂದು ಕಡಾಯಿ ಕೊಡ್ಲಾ? ಅಲ್ಲ, ಏನಿಲ್ಲ. ಇವಾಗ ನನಗೆ ತಿರ್ಗಿ ಮತ್ತೆ ಅದು ನಾವು ಆಗಿರೋಂಥ ಪುಡಿನ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನೈಸಾಗಿ ರುಬ್ಕೋಬೇಕು. ಒಂದು 4 ಸ್ಪೂನ್ ಬೇಕು. ಹೌದಾ? ಓಹೋ, 3 ಹಾಕಿದ್ದೀನಿ. 4 ಸ್ಪೂನ್. ಇದು ನಾಳಿದ್ದು ಯಾವ ಬೇಕಾದ್ರೂ ತಿರ್ಗಾ ಇಡ್ಲಿ ಮಾಡಿದಾಗ ಪೊಂಗಲ್ ಮಾಡಿದಾಗ ಸಾಂಬಾರು ಮಾಡ್ಕೋಬಹುದು. ತೊಳಿ, ನೀರು ಹಾಕಿ. ಓಕೆ, ರುಬ್ಕೊಂಡು ಬಂದಾಯ್ತು. ತುಂಬಾ ನುಣ್ಣು ರುಬ್ಕೊಂಡ್ ಬಂದಿದ್ದಾರೆ, ಪೇಸ್ಟ್ ತರ ಆಗಿದೆ. ಏನ್ ಕೊಡ್ಲಿ ನಿಮ್ಗೆ? ಇಲ್ಲ, ಒಂದು ಕಡಾಯಿ ಕೊಡಿ. ಓಕೆ, ನಾನು ಸ್ವಲ್ಪ ತುಪ್ಪ ಹಾಕೊಡ್ತಾ ಇದ್ದೀನಿ. ಹಾಕೊಳ್ಳಿ ಚಂದ್ರಪ್ಪ. ತುಪ್ಪ ಇಲ್ಲದ ಚಂದ್ರಪ್ಪ ಅಲ್ಲ, ಇಡ್ಲಿ ಸಾಂಬಾರ್ಗೆ ಇರ್ಲೇಬೇಕಾ ಇದು? ತುಪ್ಪ ಇದ್ರೆ ಆನಂದವಾಗಿರುತ್ತೆ. ಓಹೋ, ಇಷ್ಟು ತಿಂದ್ರೆ ಆನಂದವಾಗಿರುತ್ತೆ. ಒಂದು 4 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಹೋಗ್ಲಿ ಬಿಡಿ.
ಮಜ್ಜಾ ಹೊಡೆಯೋಣ. ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ. ತುಪ್ಪ ಕಾದಿದೆ, ಸಾಸಿವೆ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ. 1-2 ಮೆಣಸಿನ್ಕಾಯಿ ಮುರಿದು ಹಾಕ್ತಾ ಇದ್ದೀನಿ. ಓಕೆ. ಈರುಳ್ಳಿ, ಸಾಂಬಾರ್ ಈರುಳ್ಳಿ ಇದೇ ಇಂಪಾರ್ಟೆಂಟು. ಇದು ಎಷ್ಟು ಹಾಕೋರು ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಸಾಂಬಾರು. ಸೂಪರ್ ಆಗಿರುತ್ತೆ. ಚೆನ್ನಾಗಿರಲ್ಲ, ಸೂಪರ್ ಆಗಿರುತ್ತೆ. ಓಕೆ, ಸೂಪರ್. ಇದೇ ಮೇನ್ ಇದೆ ಇಡ್ಲಿ ಸಾಂಬಾರಿಗೆ, ಆನಂದ ಇರುತ್ತೆ ಇದು. ಓಕೆ. ತುಪ್ಪದ ಘಮ ನಮ್ಮ ಒಗ್ಗರಣೆ ಮನೆ ಡಬ್ಬಿಯ ಎಲ್ಲ ಅಡುಗೆ ಮನೆಯ ಮೂಲೆಗೂ ತುಂಬಿಟ್ಟಿದೆ. ತುಂಬ ಸೂಪರ್ ಆಗಿ ಸಖತ್ತಾಗಿ ಒಂದು ಸಾಂಬಾರನ್ನ ತೋರಿಸ್ತಾ ಇದ್ದೀವಿ. ಇದು ಇಡ್ಲಿ ಸಾಂಬಾರ್ ಇದು. ಓಕೆ, ಬಂದಿದೆ ಅನ್ಸುತ್ತೆ ಅಂದ್ರಪ್ಪ. ಇವಾಗ ಮನೇಲಿ ಈ ಚಿಕ್ಕ ಸಾಂಬಾರ್ ಈರುಳ್ಳಿ ಇರಲ್ಲ, ಅವಾಗ ಏನು ಮಾಡೋದು? ದೊಡ್ಡ ಈರುಳ್ಳಿ ಹಾಕೋಬೋದಾ? ಹಾಕೋಬೋದು ಪ್ರಾಬ್ಲಮ್ ಇಲ್ಲ ಅಲ್ವಾ? ಹಾಕೋಬೋದು, ಮತ್ತೆ ರುಚಿ ಜಾಸ್ತಿ ಇರುತ್ತೆ ಇದು. ಅಷ್ಟೇ ಅಷ್ಟೇ ಅಷ್ಟೇ. ಅದು ಹಾಕೋಬಾರ್ದು ಅಂತ ಏನಿಲ್ಲ, ಹಾಕೋಬೋದು, ಬಟ್ ರುಚಿ ಜಾಸ್ತಿ ಇರುತ್ತೆ ಇದು. ಓಕೆ ಓಕೆ ಓಕೆ. ನಾನು ಸ್ವಲ್ಪ ಟೊಮೊಟೊ ಹಾಕ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಓಕೆ. ಈಗ ಅದು ವಿಶೀಲ್ ಆಗಿದೆ ನೋಡಿ, ಇದೆಲ್ಲ ಹೋಗಿದೆ. ಈಗ ತೆಗೆದು ಬಿಡಿ ಅದನ್ನು. ತಗೋಣ. ಬಂದಿದೆ ನೋಡಿ, ಬಂದಿದೆ ಬಂದಿದೆ. ಸಿಕ್ಕಾಪಟ್ಟೆ ಬೆಂದೋಗಿದೆ. ಇವಾಗ ಇದನ್ನ ಸ್ಟವ್ ಆಫ್ ಮಾಡೋಣ. ಇದು ಅಲ್ಲೇ ಇಟ್ಕೊಂಡ ಸಾರಿ, ಇದಕ್ಕೆ ಹಾಕ್ಬಿಡಿ ಫಸ್ಟ್. ಓಹೋ, ಸ್ವಲ್ಪ ಬೆಲ್ಲ ಹಾಕ್ತಾ ಇದೆ. ಬೆಲ್ಲ ಹಾಕಿ. ಸ್ವಲ್ಪ ಹುಣಸೆ ಹುಳಿ ಹಾಕ್ತಾ ಇದೆ. ಸ್ವಲ್ಪ ಹುಳಿ ಬಿದ್ರೆ ಸಾಂಬಾರು ರುಚಿ ಅಲ್ಲ. ಹುಳಿ ಬೇಕೇ ಬೇಕು, ಯಾಕಂದ್ರೆ ಟೊಮೊಟೊ ಹಾಕಿದ್ದೀನಿ. ಆದ್ರೂ ಸ್ವಲ್ಪ ಬೇಕೇ ಈ ಹುಳಿ ಇರಬೇಕು, ಹುಣಸೆ ಹುಳಿ ಇರಲೇಬೇಕು. ಮೇಲೆ ಬರ್ತಾ ಇರ್ಬೋದು ಅನ್ಸುತ್ತೆ ನನಗೆ. ಅದ್ಭುತವಾಗಿ ಬರ್ತಾ ಇದೆ. ಯಾಕೆ ಬರ್ತಾ ಇಲ್ಲ? ಅದ್ಭುತವಾಗಿ ಬರ್ತಾ ಇದೆ. ಆ ತುಪ್ಪದ ಸ್ಮೆಲ್ಲೇ ಬರ್ತಾ ಇದೆ. ನೋಡ್ತಾವ್ರು ನೋಡಿ ಅಲ್ಲಿ. ಹೌದೌದು, ಅವ್ರ ಪಾಪ ಇಷ್ಟ ಆಗ್ಬಿಡಿದೆ ಅವ್ರಿಗೆ. ಏನ್ ಮಾಡೋದು? ಇವಾಗ ಮಸಾಲೆನ ಅದಕ್ಕೆ ಮಸಾಲೆ ಹಾಕೋಣ ಅಲ್ವಾ? ನೀರೇನು ಬೇಕಾ? ಬೇಡ ಅಲ್ಲ? ನೋಡ್ತೀನಿ. ಇಡ್ಲಿ ಸಾಂಬಾರು ಕೆಲವರು ನಾವು ಮದುವೆ ಕ್ಷೇತ್ರದಲ್ಲಿ ಮಾಡ್ಬೇಕಾದ್ರೆ ಫಂಕ್ಷನ್ ಒಳಗೆ ತಟ್ಟೆಲ್ಲಿ ಬಡಿಸಲ್ಲ ನಾವು. ಎಲೆ ಬಾಳೆ ಎಲೆ ಮೇಲೆ ಬಡಿಸ್ತೀವಿ. ಜಾಸ್ತಿ ಹರ್ಕೊಂಡು ಹೋಗ್ಬಾರ್ದು, ರೇಷ್ಮೆ ಸೀರೆ ಮೇಲೆ ಬೀಳಬಾರ್ದು. ಒಳ್ಳೊಳ್ಳೆ ಪ್ಯಾಂಟ್ಗಳು ಹಾಕೊಂಡ್ ಬಂದಿರ್ತಾರೆ ನಿಮ್ಮಂತವ್ರು, ಬೀಳಬಾರ್ದು, ಏನೇನು ಹೇಳ್ಕೊಂಡ್ಬಿಡು ಮಾಡಿದ್ಯಾ ಅಂತಾರೆ. ಅದಕ್ಕೆ ಏನ್ ಮಾಡ್ತೀವಿ ನಾವು? ಗಟ್ಟಿಗೆ ಮಾಡ್ತೀವಿ. ಒಳ್ಳೇದು ಒಳ್ಳೇದು, ಹಂಗೇನೆ ಮಾಡಿ. ನೀವ್ ಹೆಂಗ್ ಮಾಡ್ತೀರಿ ಹಂಗೇನೆ ಮಾಡಿ. ಆಮೇಲೆ ಇನ್ನೊಂದೇನಂದ್ರೆ ತೆಳ್ಳಗ್ ಮಾಡಿದಷ್ಟು ಚೆನ್ನಾಗಿರುತ್ತೆ. ಒಂದ್ ಲೆಕ್ಕ ತೆಳ್ಳಗ್ ಮಾಡಿದ್ರೆ ಇಡ್ಲಿಗೆ ವಡೆಗೆಲ್ಲ ಚೆನ್ನಾಗಿರುತ್ತೆ. ತುಂಬಾ ರುಚಿ, ತುಂಬಾ ರುಚಿ ಇರುತ್ತೆ. ಸ್ವಲ್ಪ ಅಲ್ಲ, ತುಂಬಾನೇ ರುಚಿ ಇರುತ್ತೆ. ಓಕೆ ಚಂದ್ರಪ್ಪ, ಇವಾಗ ಸಾಂಬಾರು ಒಂದು 80% ರೆಡಿ ಆಗಿದೆ. ಸ್ವಲ್ಪ ಸ್ಟವ್ ಚಿಕ್ಕ ಮಾಡಿ ಈ ಕಡೆ ಇಟ್ಬಿಡೋಣ. ಓಕೆ. ಈ ಸಾಂಬಾರ್ಗೆ ಒಂದು ಇಡ್ಲಿ ಮಾಡ್ಬೇಕಲ್ಲ ನಾವು. ಹೌದೌದು. ಪುಡಿ ಹುರಿದಾಯ್ತು, ಹೌದು. ತಿರ್ಗಾ ಮಸಾಲೆ ರುಬ್ಕೊಂಡಿದ್ದಾಯ್ತು, ಸಾಂಬಾರ್ ಮಾಡಿದ್ದು ಆಯ್ತು. ಹೌದು. ಈಗ ನಾವು ಇಡ್ಲಿ ಮಾಡ್ಬೇಕಲ್ಲ, ಇಡ್ಲಿ ಮಾಡೋದು ಈ ಕಡೆ ರೆಡಿ ಮಾಡ್ಕೊಳ್ಳೋಣ. ಓಕೆ. ಈಗ ಫಸ್ಟ್ ಇಡ್ಲಿ ಅಂದ ತಕ್ಷಣ ನನಗೆ ಹೇಳ್ಬೇಕು, ಇಡ್ಲಿ ಇಟ್ಟು ರುಬ್ಕೊಂಡ್ಬಿಟ್ರೆ ಅವಾಗಲೇ ನೀವು? ಕರೆಕ್ಟು. ನೀವು ರುಬ್ಕೊಂಡ್ಬಿಟ್ರೆ ನಮ್ಗೆ ಇಡ್ಲಿ ಏನ್ ಹಾಕಿದ್ರೆ ಅಂತ ಹೆಂಗ್ ಗೊತ್ತಾಗುತ್ತೆ ಚಂದಪ್ಪ? ಅದು ಎಲ್ರಿಗೂ ಗೊತ್ತಿರ್ತದೆ. ನೀವು ಒಳ್ಳೆ ಕತೆ ಹೇಳಿದ್ರಿ. ನಾನು ಹೇಳೋದು ಕೇಳಿ, ಎಲ್ರಿಗೂ ಗೊತ್ತಿರುತ್ತೆ. ಹೇಳಿ. ಇಲ್ಲಿ ಅವರು ಇವಾಗ ಪ್ರೋಗ್ರಾಮ್ಗಳಲ್ಲಿ ಮಾಡ್ಬೇಕಂದ್ರೆ 3 ದಿವಸ 1 ದಿವಸ ಮುಂದಾಗ ಹೋಗಿ ಮಾಡಿರಲ್ಲ, ಇವತ್ತು ಮಾಡ್ತಾವ್ರೆ. ಹೌದು. ಅದಕ್ಕೋಸ್ಕರ ಅವ್ರು ಮೊದಲೇ ಮಾಡ್ಕೊಂಡೋಗವ್ರೆ. ಅದನ್ನ ಅಳತೆ ನಾನು ಹೇಳ್ತೀನಿ ಅಂತ ತಿಳ್ಕೊತಾರೆ. ನಾನು ಹೇಳ್ಬಿಡ್ತೀನಿ. ಹೇಳಿ. 1 kg ಅಕ್ಕಿ ಯಾವ್ದು ಅಂದ್ರೆ ತಮಿಳ್ನಾಡು ಕುಸುಬಲಕ್ಕಿ ಅಂತ. ತಮಿಳ್ನಾಡಿನ ಕುಸುಬಲ ಅಕ್ಕಿ. ಅದು ಕುಸುಬಲಕ್ಕಿ. 1 kg ತಮಿಳ್ನಾಡು ಕುಸುಬಲಕ್ಕಿಗೆ 1/4 kg ಉದ್ದಿನಬೇಳೆ ಹಾಕ್ಬೇಕು. ಅದಕ್ಕೆ ಒಂದು 50 ಗ್ರಾಮ್ ಅಷ್ಟು ಅವಲಕ್ಕಿ. 50 ಗ್ರಾಮ್ ಗಟ್ಟಿ ಅವಲಕ್ಕಿನ ಪೇಪರ್ ಅವಲಕ್ಕಿ? ಗಟ್ಟಿ ಅವಲಕ್ಕಿ. ಗಟ್ಟಿ ಅವಲಕ್ಕಿ. ಒಂದು 50 ಗ್ರಾಮ್ ಅಷ್ಟು ಸಬ್ಬಕ್ಕಿ.
50 ಗ್ರಾಮ್ ಸಬ್ಬಕ್ಕಿ. ಹೌದು, ಸಬ್ಬಕ್ಕಿ ಹಾಕ್ತೀರಾ? ಸಬ್ಬಕ್ಕಿ ಹಾಕಿದ್ರೆ ಅದಕ್ಕೆ ಇವೆಲ್ಲ ನಮ್ಗೆ ಹೇಳ್ಕೊಡಲ್ಲ ನೀವು. ಅವಾಗ ಸೀದಾ ಹೋಗ್ತಾ ಇರ್ತದೆ ಇಟ್ಟು ಸಬ್ಬಕ್ಕಿ ಹಾಕಿದ್ರೆ. ಇಷ್ಟನ್ನು ಹಾಕಿ ನೆನೆಸಿ ಚೆನ್ನಾಗಿ ತೊಳ್ಕೊಬೇಕು. ಒಂದು 4 ಅವರ್ ನೆನೆಸ್ಬೇಕು. 4 ಅವರ್ ನೀರಲ್ಲಿ ನೆನೆಸ್ಬೇಕು. 4 ಅವರ್ ನೆನೆಸ್ಬೇಕು. 4 ಅವರ್ ನೆಂದಿರೋದನ್ನ ರುಬ್ಬಿಟ್ಟು ನಾಳೆ ಬೆಳಿಗ್ಗೆ ಟಿಪ್ಪನಿಗೆ ಇಡ್ಲಿ ಮಾಡ್ಕೋಬೇಕಂದ್ರೆ ಅದು ನೈಟ್ ಒಂದು ಮಲ್ಕೊಳ್ಳೋ ಟೈಮ್ ರುಬ್ಬಿಟ್ಟು ಇಟ್ಬಿಟ್ರೆ ಹುಳಿ ಬರುತ್ತೆ. ಇಲ್ಲ ರಾತ್ರಿಗೆ ಇಡ್ಲಿ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ರುಬ್ಬಿಟ್ಟು ಇಟ್ಕೊಂಡ್ರೆ ರಾತ್ರಿ ಹುಳಿ ಬರುತ್ತೆ. ಓಕೆ, ಕೆಲವರು ರಾತ್ರಿ ಹೊತ್ತು ಇಡ್ಲಿ ತಿನ್ನೋದಿದ್ದಾರೆ, ಬೆಳಗ್ಗೆ ಹೊತ್ತು ಇಡ್ಲಿ ತಿಂದಿದ್ದಾರೆ. ಓಕೆ, ಈಗ ಅದೇ ರೀತಿ ಮಾಡ್ಕೊಂಡಿದ್ದೀರಾ ಇಡ್ಲಿ? ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಸೋಡಾ ಹಾಕೋಬೇಕು, ಉಪ್ಪು ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಏನಕ್ಕೆ? ಅದು ಬೇಕು, ಸೋಡಾ ಬೇಕು. ಉಪ್ಪು ಚೆನ್ನಾಗಿ ಬೆಚ್ಚಗೆ ಬರುತ್ತೆ ಅಂತನಾ? ಮೆತ್ತಗೆ ಬರೋಕ್ಕೆ ನಾವು ಆಲ್ರೆಡಿ ಸಬ್ಬಕ್ಕಿ ಹಾಕಿದೀವಿ, ಅವಲಕ್ಕಿ ಹಾಕಿದೀವಿ. ಸೋಡಾನು ಬೇಕೇ ಬೇಕು, ಸ್ವಲ್ಪ ಪ್ರಮಾಣ ಬೇಕು. ಅಂದ್ರೆ ಇಡ್ಲಿ ಹಾಕತ್ತಿನ ಮೊದಲು ಹಾಕೊಂಡು ಕಲ್ಸ್ಕೊಂಡ್ರಾಯ್ತು. ಎಲ್ಲ ಹಾಕಿ ನಾ ಕಲಸಿದ್ದೀನಿ. ಓಕೆ, ಅದೇ ರೀತಿ ಕಲಸ್ಕೊಂಡ್ರೆ ಇಡ್ಲಿ ಹಾಕಿದ್ರೆ ಸ್ಮೂತ್ ಆಗಿ ಮಲ್ಲಿಗೆ ಹೂವು ಹತ್ರ ಬರುತ್ತೆ. ಅವಾಗ ಓಕೆ, ಮಲ್ಲಿಗೆ ಹೂವಾಗ ಬರಲಿ. ಸ್ಟವ್ ಅಷ್ಟು ಬಟನಾಗಿದೆ, ಅನಿಸ್ಬೋದು. ಸಾಕು. ತುಪ್ಪನೇ ಹಾಕದಾ? ತುಪ್ಪ ಹಾಕೋಬಹುದು. ತುಪ್ಪ ಹಾಕೊಂಡ್ರೆ ಒಳ್ಳೇದು ಆರೋಗ್ಯಕ್ಕೆ. ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಎಣ್ಣೆ ವಾಸನೆ ಬರ್ತದೆ. ಇದು ಗಟ್ಟಿನೇ ಇರ್ಬೇಕು, ಇಷ್ಟು ಗಟ್ಟಿಗಿರ್ಬೇಕಾ ಹಿಟ್ಟು? ಕರೆಕ್ಟ್ ಆಗಿದೆ, ಇಷ್ಟು ಗಟ್ಟಿ ಇರ್ಬೇಕು. ಓಕೆ ಓಕೆ. ಇಷ್ಟೇ 2 ಸ್ಪೂನ್ ಸಾಕಾ ಚಂದ್ರಪ್ಪ ಹಿಟ್ಟು? ಅದು ಸಾಕು. ಇದು ನಮ್ಗೆ ಇಲ್ಲಿ ಬಂದು ಇದು ಜಾಸ್ತಿ ದೊಡ್ಡದಿಲ್ಲ. ಇಷ್ಟು ತೋರಿಸ್ತಾರೆ ಸಾಕು. ಅವರು ಇದನ್ನೆಲ್ಲ ತಟ್ಟೆ ಇಡ್ಲಿ ಮಾಡ್ಕೋಬಹುದು. ಅವರು ವಿಧಾನ ಒಂದೇನೆ, ಒಟ್ಟು ಕ್ರಮ ಬೇರೆ ಬೇರೆ, ಹೆಸರು ಬೇರೆ ಬೇರೆ. ಇದು ಸ್ವಲ್ಪ ಆಫ್ ಮಾಡ್ಬೋದೇನು ಅನಿಸ್ತಾ ಇದೆ. ಇಲ್ಲ, ಅದಕ್ಕಾಯ್ತು. ಇನ್ನೊಂದು ಐಟಮ್ ಹಾಕ್ಬೇಕು ಇದಕ್ಕ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಾಂಬಾರ್ ರೆಡಿ. ಓಕೆ, ಹೋಟೆಲ್ ಸಾಂಬಾರ್ ತರ ರೆಡಿ ಆಗಿದೆ. ಉಪ್ಪು ಹಾಕಿಲ್ಲ. ಉಪ್ಪು ಸ್ವಲ್ಪ ಬೇಕಾ? ಉಪ್ಪು ಹಾಕಿಲ್ಲ ಇನ್ನು ನಾನು. ಉಪ್ಪು ಹಾಕ್ಬಿಟ್ರೆ ಫಸ್ಟೇನೆ ಅದು ತರಕಾರಿ ನಾವು ಹಾಕಿರೋಂಥ ಐಟಮ್ ಬೇಯಲ್ಲ. ಅದನ್ನು ಸ್ವಲ್ಪ ಲೇಟಾಗಿ ಹಾಕೋಬೋದು ಉಪ್ಪನ್ನ. ಓಕೆ, ಉಪ್ಪು ಎಷ್ಟು ಬೇಕೋ ನೋಡಿಕೊಂಡು, ಟೇಸ್ಟ್ ನೋಡಿಕೊಂಡು ಹಾಕೋಬಹುದು. ಉಪ್ಪು ಬೇಕಾ, ಹುಳಿ ಬೇಕಾ ಹಾಕೋಬಹುದು. ಓಕೆ ಚಂದ್ರಪ್ಪ, ಸಾಂಬಾರ್ ರೆಡಿ ಆಗಿದೆ, ಇಡ್ಲಿ ರೆಡಿ ಆಗಿದೆ, ಎರಡೂ ರೆಡಿ ಆಗಿದೆ. ಎರಡು ರೆಡಿ ಆಗ್ಬಿಟ್ಟಿದ್ಯಾ? ಫಸ್ಟ್ ಸಾಂಬಾರ್ ಕೊಟ್ಟಿ ನನಗೆ ತಗೊಳ್ಳಿ. ಸಾಂಬಾರ್ ಪುಡಿ ಹುರಿದಾಯ್ತು, ಸಾಂಬಾರ್ ಮಾಡಿದ್ದಾಯ್ತು. ಒಳ್ಳೆ ಸಾಂಬಾರಿಗೆ ಚಂದ್ರಪ್ಪ ಏನೇ ಹೇಳಿ, ಅದ್ಭುತ ಸಾಂಬಾರ್ ಬಿಡ್ರಿ. ಜನ ಬಹಳ ಖುಷಿ ಆಗ್ಬಿಟ್ಟಿರ್ತಾರೆ. ಚಂದ್ರಪ್ಪ, ಸಾಂಬಾರ್ ಅಲ್ಲೇ ಇರ್ಲಿ. ಇಡ್ಲಿ ತೆಗೆದ್ಬಿಡಿ. ತೆಗೆದ್ಬಿಡಿ. ಸಾಂಬಾರ್ ಅಂತೂ ರೆಡಿ ಇದೆ. ಇಡ್ಲಿ ತೆಗಿರಿ. ಸಾಂಬಾರ್ ರೆಡಿ ಆಗಿದೆ, ಹೇಳ್ತೀನಿ ನಾನು. ಸ್ಟವ್ ಆಫ್ ಮಾಡಿ. ಆಫ್ ಮಾಡಾಯ್ತು, ತೆಗಿರಿ. ಚಂದ್ರಪ್ಪ ಕೊಡಿ. 1 ಪ್ಲೇಟ್ ಇಡ್ಲಿ ಸಾಂಬಾರ್ ರೆಡಿ. ಚಂದ್ರಪ್ಪ, 1 ಪ್ಲೇಟ್ ಅಲ್ಲ ರೀ, ಇದು 1 2 3 4 ಪ್ಲೇಟ್ ರೆಡಿ ಮಾಡ್ಕೊಟ್ಟಿದ್ದೀರಾ. 4 ಪ್ಲೇಟಲ್ಲಿ 4 ಪ್ಲೇಟಲ್ಲಿ ಕೊಡೋದು ಒಂದೇ ಪ್ಲೇಟಲ್ಲಿ ಕೊಟ್ಟಿದ್ದೀವಿ. ರೆಡಿ. ಓಕೆ, ಕೊಟ್ಟಿದ್ವಿ. ಬೊಂಬಾಡಾಗಿ ಮಾಡಿದ್ದಾರೆ ಸಾಂಬಾರು. ಇಡ್ಲಿ ಮಾಡೋದು ನೋಡ್ಕೋಬೇಕೇನ್ರಿ? ಅವ್ರು ಹೇಳಿದ್ನಲ್ಲ, ಮೆಜರ್ಮೆಂಟ್ ಎಲ್ಲ ಬರ್ಕೊಂಡಿದ್ದೀರಾ. ಆದ್ರೂ ಇನ್ನೊಂದ್ಸರಿ ಇಡ್ಲಿ ಯಾವ ರೀತಿ ಹಾಕಿದ್ರು, ಎಷ್ಟು ಹಿಟ್ಟು ಹಾಕಿದ್ರು, ಎಷ್ಟು ಹಿಟ್ಟು ಹಾಕಿ ಎಷ್ಟು ನಿಮಿಷ ಬೇಯಿಸ್ಕೊಂಡ್ರು ಅನ್ನೋದನ್ನ ನೋಡ್ಕೋಬೇಕು. ನೋಡ್ಕೊಳ್ಳಿ. ಇಡ್ಲಿ ಸಾಂಬಾರ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ಎಣ್ಣೆ, ತೊಗರಿಬೇಳೆ, ಅರಿಶಿನ ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಮಿಕ್ಸಿ ಜಾರ್ಗೆ ಇಡ್ಲಿ ಸಾಂಬಾರ್ ಪುಡಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ಸಾಂಬಾರ್ ಈರುಳ್ಳಿ, ಟೊಮ್ಯಾಟೊ, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ನಲ್ಲಿರುವ ಬೆಂದ ಬೇಳೆಗೆ ಹಾಕಿ. ಇದಕ್ಕೆ ಬೆಲ್ಲ, ಹುಣಸೆ ರಸ, ರುಬ್ಬಿಕೊಂಡ ಮಸಾಲೆ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇಡ್ಲಿ ಸಾಂಬಾರ್ ಸವಿಯಲು ಸಿದ್ಧ. ಚಂದ್ರಪ್ಪ, ಫಸ್ಟ್ ಸಾಂಬಾರ್ ತಿನ್ಬಿಡ್ತೀನಿ. ಓಕೆ ಸರ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ತಿನ್ನಿ. ಸಾಂಬಾರಲ್ಲೇ ಇರೋದು, ಇಡ್ಲಿ ಆಮೇಲೆ ನೋಡಿ. ಚಂದ್ರಪ್ಪ, ಇದು ಒಂಥರ ಗಟ್ಟಿ ಸಾಂಬಾರೇನೆ, ನೀರೇನಾಗಿಲ್ಲ. ಎಲೆ ಮೇಲೆ ಹಾಕೋತಾರ ನೀವು? ನಾನು ಹೇಳ್ದಲ್ಲ, ಎಲೆ ಮೇಲೆ ಹಾಕೋತಾರ ನಾನು ಮಾಡಿದೀನಿ. ನೀವು ಗಟ್ಟಿನೇ ಇಡ್ಲಿ ಅಂದ್ರಲ್ಲ, ಗಟ್ಟಿ ಇಷ್ಟ ಅಂದ್ರಲ್ಲ. ಈ ಕಪ್ಪು ತಟ್ಟೆ ಎಲೆ ಇದ್ರೆ ನೋಡ್ರಿ, ಇಲ್ಲಿ ನೋಡ್ರಿ, ಹಿಂಗಿರ್ಬೇಕ್ರಿ. ಹಿಂಗೆ ಮೆತ್ತಿಗೆ. ಅದ್ಭುತ. ಚಂದ್ರಪ್ಪ ಮಾಡೋ ಬ್ರೇಕ್ಫಾಸ್ಟ್ ಸಹ ಊಟದ ತರ ಮಾಡಬೇಕು ಅನ್ಸ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ.
ಎಷ್ಟು ಚೆನ್ನಾಗಿ ಇಡ್ಲಿ ಸಾಂಬಾರ್ನ ತೋರಿಸ್ಕೊಟ್ಟಿದ್ದಾರೆ. ಈ ತರ ಇಡ್ಲಿ, ಈ ತರ ಸಾಂಬಾರು ನಿಮ್ಮ ಮನೆ ಮಾಡಕ್ ಶುರು ಮಾಡ್ಬಿಟ್ರೆ ಸುತ್ತಮುತ್ತ ಇರೋ ಹೋಟ್ಲುಗಳೆಲ್ಲ ಖಾಲಿ ಹೊಡಿಯುತ್ತೆ. ಡೋಂಟ್ ವರಿ ಸರ್, ತುಂಬಾ ಚೆನ್ನಾಗಿ ಮಾಡಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು ಸರ್. ಎಲ್ರಿಗೂ ಹೇಳ್ಬಿಡಿ ಬೆಳಿಗ್ಗೆ ಟೈಮ್ ಟಿಫನ್ಗೆ ಇದು ಮಾಡ್ಕೊಳ್ಳಿ ಅಂತ. ಅದೇ ಹೇಳಿದ್ರು, ರಾತ್ರಿ ಹೊತ್ತು ಕೆಲವರು ಮಾಡ್ಕೊಳ್ತಾರೆ, ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳಿ. ಅವ್ರು ಯಾವ ಬೇಕು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಬ್ಬನ್ಪೇಟೆ ಚಂದ್ರಪ್ಪರು ತುಂಬಾ ಸೂಪರ್ ಆಗಿ ಇಡ್ಲಿ ಮತ್ತೆ ಸಾಂಬಾರನ್ನ ತೋರಿಸ್ಕೊಟ್ಟಿದ್ದಾರೆ. ಇಂಥ ಇಡ್ಲಿ ಸಾಂಬಾರನ್ನ ಮಾಡ್ಕೊಂಡು ನೀವು ಆರಾಮಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ನಿಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ನೋಡ್ಕೊಂಡು ನೀವು ಮಾಡೋಂಥ ಇಡ್ಲಿ ಸಾಂಬಾರನ್ನ ತಿಂದು ನಮ್ಗೆ ಹೇಳಿದಾಗ ಖುಷಿ ನಮಗ್ ಕಾಣುತ್ತೆ. ಓಕೆ, 8 ಇಡ್ಲಿ ಕೊಟ್ಟಿದ್ದಾರೆ, 2 ಪಾತ್ರೆ ತುಂಬಾ ಗಟ್ಟಿ ಸಾಂಬಾರು, ಅದ್ರ ಮೇಲ್ಗಡೆ ತೇಲ್ತಾ ಇರುವಂತ ಈರುಳ್ಳಿ ಅದ್ಭುತವಾಗಿದೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಮೈಥಿಲಿ. ಮೈಥಿಲಿ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಗಾಯತ್ರಿ ನಗರಿಂದ ಏನ್ ಮಾಡ್ಕೊಂಡಿದ್ದೀರಾ ಮೈಥಿಲಿ ಅವರೇ? ನಾನು ಶೇಷಾದ್ರಿಪುರಂ ಯುನಿ ಡಿಗ್ರಿ ಕಾಲೇಜಲ್ಲಿ ಲೈಬ್ರರಿನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬುಕ್ ಬೇಕಂದ್ರೆ ನಿಮ್ಮ ಹತ್ರ ಬರ್ಬೋದು. ಖಂಡಿತ ಕಾರ್ಡ್ ಬರ್ಬೋದು. ಇಲ್ಲದೆ ಬುಕ್ ಕೊಡ್ತೀರಾ? ಕಾರ್ಡ್ ಇಲ್ಲದೆ ಕೊಡಕ್ಕಾಗಲ್ಲ, ನೀವು ಮೆಂಬರ್ ಆಗಿರ್ಬೇಕು. ಸುಂದರಿ, ಒಳ್ಳೆ ಮೆಂಬರ್ ಆಗಿ ನಿಮ್ಮ ಹತ್ರಕ್ಕೆ ಯಾಕೆ ಬರ್ತಾರೆ, ಬೇರೆ ಕಡೆ ತಗೊಳ್ತೀವಿ. ನೀವು ಹೇಗಿದ್ರೆ ನಮ್ಮ ಕಾಲೇಜ್ ಅಲ್ಯೂಮಿನಿ ಎನಿ ಟೈಪ್ ಯು ಕ್ಯಾನ್ ಕಮ್ ಟು ಅವರ್ ಕಾಲೇಜ್. ಥ್ಯಾಂಕ್ ಯು ಮೇಡಮ್. ಓಕೆ, ಮೈಥಿಲಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ಅವರು ಏನ್ ಮಾಡ್ತಾ ಇದ್ರೆ ಇವತ್ತು ನೀವು? ಇವತ್ತು ಇದು ಟ್ರೆಡಿಷನಲ್ ಆಗಿ ತಂಜಾವೂರು, ತಮಿಳ್ನಾಡು ಕಡೆ ತಂಜಾವೂರು ಅಡಿಗೆ ಅಂತ. ಅದಕ್ಕೆ ಹೆಸರು ತಮಿಳ್ನಲ್ಲಿ ಹೇಳ್ಬೇಕು ಅಂದ್ರೆ ಪರುಪುರುಂಡೆ ವತ್ತ ಕೊಳಂಬ ಅಂತ. ಇಲ್ಲಿ ಬೇಳೆ ಉಂಡೆ ಸಾರು ಅಂತಾನು ಹೇಳ್ಬೋದು. ಬೇಳೆ ಉಂಡೆ ಸಾರು ಮಾಡಕ್ಕೆ ಏನೇನ್ ತಂದಿದ್ದೀರಾ ನೀವು? ಬೇಳೆ ಉಂಡೆ ಸಾರು ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಕಡಲೆಬೇಳೆ, ಸಾಂಬಾರ್ ಪುಡಿ, ಅಚ್ಚ ಖಾರದ ಪುಡಿ, ಗೋರಿಕಾಯಿ, ಹುಣಸೆ ರಸ, ಇಂಗು, ಮೆಂತ್ಯ, ಅರಿಶಿನ, ಕರಿಬೇವು, ಅಕ್ಕಿ ಹಿಟ್ಟು, ಉಪ್ಪು, ಎಣ್ಣೆ. ಓಕೆ, ಇಷ್ಟೊಂದು ತಂದಿದ್ದೀರಾ, ಇನ್ನ ನಾವು ಕಾಯಕ್ ತಯಾರಿಲ್ಲ, ಶುರು ಮಾಡ್ಕೊಂಡೇ ಬೇಡ. ಏನಂತೀರಾ? ಶುರು ಏನ್ ಕೊಡ್ಲಿ ಇವ್ನು ಮಾಡಕ್ಕೆ? ಫಸ್ಟ್ ರುಬ್ಕೊಳಕ್ಕೆ ಮಿಕ್ಸಿ ಜಾರ್ ಬೇಕಾಗುತ್ತೆ. ಮಿಕ್ಸಿ ಜಾರು ಸಣ್ಣದ್ ಕೊಡ್ಲಾ ದೊಡ್ಡದ್ ಕೊಡ್ಲಾ? ಮೀಡಿಯಂ ಸೈಜ್ ಇದ್ರೆ ಒಳ್ಳೇದು. ಫಸ್ಟ್ ಇದಕ್ಕೆ ತೊಗರಿಬೇಳೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ KM ಅವರಾ? ಮತ್ತೆ ಇದಕ್ಕೆ ಕಡಲೆಬೇಳೆನೂ ಹಾಕೋಬೇಕು. ಫಸ್ಟ್ ಹಾಕಿದ್ದು ನೀವು ತೊಗರಿಬೇಳೆ. ಅದು 1 ಕಪ್ ಬೇಕಾಗುತ್ತೆ. ಓಕೆ, ಕಡಲೆಬೇಳೆ ಅರ್ಧ ಕಪ್ ಸಾಕಾಗುತ್ತೆ. ಅದಕ್ಕೆ ಎಷ್ಟು ಹಾಕಿದ್ರು? ಅದು ಅರ್ಧ ಪ್ರಮಾಣದಲ್ಲಿ ಅರ್ಧ ಪ್ರಮಾಣದಲ್ಲಿ. ಓಕೆ ಮೇಡಮ್ ಅವ್ರು ಬಂದಿದ್ದಾರೆ. ಅದಕ್ಕೆ ಇದಕ್ಕೆ ತೊಗರಿಬೇಳೆ ಕಡಲೆಬೇಳೆ ಎರಡನ್ನೂ ಹಾಕಿದ್ದೀನಿ. ಇದಕ್ಕೆ ಬೇಕಾಗಿರೋದಕ್ಕೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿರೋದು. ಮತ್ತೆ ಅಚ್ಚ ಖಾರದ ಪುಡಿ ಬೇಕಾಗುತ್ತೆ. ಅಚ್ಚ ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ. ನೀವು ಖಾರ ತಿಂತೀರಾ ಬಂದು? ಖಾರ ತಿಂತೀವಿ. ಓಕೆ, ಯಾಕೆ ಆಗಿದ್ರೆ ಯಾಕೆ? ವೆಜ್ಜಾ ನಾನ್ ವೆಜ್ಜಾ ಮಲ್ಲಿ? ವೆಜ್. ಕೇಳಾದವ್ರು ವೆಜ್ ಆದ್ರೆ ಏನ್ ಮಜಾ ಇರುತ್ತೆ. ಇದು ಇಂಗು. ಓಕೆ, ಯಾಕೆ ಪರವಾಗಿಲ್ಲ. ಇದು ಇವಾಗ ಮಿಕ್ಸಿಗೆ ರುಬ್ಕೊಳ್ತೀನಿ. ರುಬ್ಕೊಂಬನ್ನಿ. ಇದಾಗಿದೆ. ಇವಾಗ ಒಲೆ ಮೇಲೆ ಒಂದು ತವಾ ಬೇಕಾಗುತ್ತೆ. ಇದರೊಳಗೆ ಹಾಕೊಳ್ಳಿ. ಏನು ಇವಾಗ ಏನ್ ಇಡ್ಲಿ ನಾನು ಒಲೆ ಮೇಲೆ? ಒಲೆ ಮೇಲೆ ಒಂದು ತವಾ ಬೇಕಾಗುತ್ತೆ. ತವಾನಾ? ಈ ತರ ಒಂದು ಕೊಡ್ತೀನಿ. ಆಯ್ತಾ ಮೇಡಮ್? ಆಯ್ತು. ನಮ್ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯ್ಬೇಕಲ್ಲ? ಚೂರು ಬಿಸಿ ಆಗ್ಲಿ ಅದು. ಆಗ್ಲಿ, ಚೆನ್ನಾಗಿ ಬಿಸಿ ಆಗ್ಲಿ ಮೇಡಮ್. ಎಷ್ಟು ಜನ ಮಕ್ಕಳು ನಿಮ್ಗೆ? ಒಬ್ನೇ ಮಗ. ಏನ್ ಮಾಡ್ತಾ ಇದ್ದಾನೆ? ಅವ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಸಾಫ್ಟ್ವೇರ್ ಇಂಜಿನಿಯರ್ ಅವನು. ಎಲ್ಲಿ? ಆಕ್ಸಾ ಗ್ರೂಪ್ ಸೊಲ್ಯೂಷನ್ಸ್ ಅಂತ BTM ಲೇಔಟ್ ಅಲ್ಲಿ ಆಫೀಸ್ ಇದೆ. ಓಕೆ, ಮನೆ ನಿಮ್ಮಲ್ಲೇ ಇದಾರಾ? ನಿಮ್ ಜೊತೆ ನನ್ನ ಜೊತೆಗೆ ಬೆಳಗ್ಗೆ ಅಲ್ಲಿಗೆ ಹೋಗ್ತಾರಾ? ಬೆಳಗ್ಗೆ ಎಲ್ಲ. ಎಷ್ಟು ಜನ ಮಕ್ಕಳು ಮಗನಿಗೆ? ಮಗನಿಗೆ ಒಂದೇ ಮಗು ಇದೆ, ಗಂಡು ಮಗು ಇದೆ, 2 years ಆಗಿದೆ. ಹೆಸರು? ಶರಣ್ಯ ಅಂತ. ಮತ್ತೆ ಇದಕ್ಕೆ ಇದನ್ನ ಹಾಕ್ಬಿಡ್ಬೋದು, ರುಬ್ಬಿರೋದು ಮಿಶ್ರಣವನ್ನ. ಇದು ಬಿಸಿ ಆದ್ಮೇಲೆ ಹಾಕೋದು. ಇದು ಎಣ್ಣೆ ಹಾಕೋದು ಒಂಥರ ಬೈಂಡಿಂಗ್ ಫ್ಯಾಕ್ಟರ್. ಇದಕ್ಕೆ ಅದರಲ್ಲಿ ನೀರಾಂಶನ ಅದು ಹಿಂಬಿಸ್ಕೊಂಡ್ಬಿಡುತ್ತೆ, ಪೂರ್ತಿ ತಗೊಂಡ್ಬಿಡುತ್ತೆ. ಕಡಿಮೆ ಮಾಡ್ಲಾ? ಇದು ಮನೆಯಲ್ಲಿ ಎಲ್ಲಾರ್ಗು ಇಷ್ಟ, ನಿಮ್ಮಲ್ಲಿ? ಆದ್ರೆ ಯಜಮಾನರಿಗೆ ತುಂಬಾ ಇಷ್ಟ. ಯಾಕಂದ್ರೆ ಅವ್ರ ಊರ ಅಡಿಗೆ, ಆಮೇಲೆ ವಾರಕ್ಕೊಂದು ದಿವಸ ಯಾವಾಗ್ಲೂ ಮಾಮೂಲಿ ತರಕಾರಿ ಹಾಕಿ ಮಾಡೋದಕ್ಕಿಂತ ಇದು ಈ ತರ ಮಾಡಿ ಉಂಡೆ ಮಾಡಿ ಹಾಕ್ಬಿಟ್ರೆ ಸರಿ ಹೋಗುತ್ತೆ. ಇವಾಗ ಇದಕ್ಕೇನೆ ಗೋರಿಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕೊಂಡ್ರೆ ಸಾಕಾ? ಸ್ವಲ್ಪ ಹಾಕೊಂಡ್ರೆ. ಗೋರಿಕಾಯಿ ಇಲ್ಲಾಂದ್ರೆ ಹುರುಳಿಕಾಯಿ ಹಾಕೋಬಹುದು? ಹುರುಳಿಕಾಯಿ ಹಾಕೋಬಹುದು. ಎರಡನೇ ಬೇರೆ ಚೆನ್ನಾಗಿರುತ್ತೆ. ಹಸಿ ತರಕಾರಿ ಮಾಮೂಲಿ ಕ್ಯಾಬೇಜ್ಗಿಂತ ಇದೆರಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಒಂದು 2 ನಿಮಿಷ ಈ ಮಿಶ್ರಣ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಇದು ಸಾಕಾಗುತ್ತೆ. ಉಂಡೆಗೆ ಆಫ್ ಮಾಡ್ಬಿಡಿ. ನೆಕ್ಸ್ಟ್ ಏನ್ ಬೇಕು ಹೇಳಿ? ಒಂದು ಸಾರು ಮಾಡ್ಕೊಳಕ್ಕೆ ಒಂದು ಅಗ್ಲದ ಪಾತ್ರೆ. ಸಾಮಾನ್ಯಕ್ಕೆ ಸಾರುಗಳು ಮಾಡುವಾಗ ಇಷ್ಟೊಂದು ಎಣ್ಣೆ ನಾವು ಹಾಕಲ್ಲ. ಈ ಪರ್ಟಿಕ್ಯುಲರ್ ವತ್ತ ಕೊಳಂಬಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ.
ಯಾಕಂದ್ರೆ ಈ ನೀರು ಸಾರು ತೇಲ್ತಾ ಇರೋ ಮಧ್ಯಾಹ್ನ ತೇಲ್ತಾ ಇರ್ಬೇಕು, ಅವಾಗ ಊಟಕ್ಕೆ ಕಲ್ಸ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಏನಿದು 2 ಮೆಂತ್ಯ. ಎರಡು ಮೆಂತ್ಯನ ಸಾಕು ಅದು ಸಾಕಾ ಮೇಡಮ್? ವಾಸನೆಗೆ. ಮತ್ತೆ ಮಗನ್ಗೆ ಇದಕ್ಕೆ ಇಷ್ಟನಾ ನಿಮ್ಮ ಅಡಿಗೆ, ಯಜಮಾನ್ರಿಗೆ ಇಷ್ಟನಾ? ಇಬ್ರಿಗೂ ಇಷ್ಟ. ಇಬ್ರಿಗೂ ಇಷ್ಟನಾ? ಎಷ್ಟು ಗಂಟೆ ಕಾಲೇಜ್ಗೆ ಹೋಗ್ತೀರಾ, ಯಾವಾಗ ಅಡಿಗೆ ಮಾಡ್ತೀರಾ? ನಾನು ಈವ್ನಿಂಗ್ ಕಾಲೇಜಲ್ಲಿ ಕೆಲಸ ಮಾಡೋದ್ರಿಂದ 2:15 2:30 ಒಳಗೆ ಹೋದ್ರೆ ಸಾಕು. ಇದು ಹಿಂಗ ಹಾಕ್ತಾ ಇದ್ದೀನಿ. ಮತ್ತೆ ಅರಿಶಿನ ಪುಡಿ ಬೇಕಾಗುತ್ತೆ. ಅಲ್ಲೇ ಇದೆಯಲ್ಲ. ಮತ್ತೆ ಇದಕ್ಕೇನೆ ಕರಿಬೇವು ಬೇಕಾಗುತ್ತೆ. ಓ ನೋಡಿ ಹೆಂಗಿದೆ ಸೌಂಡ್, ಹಳೆ ಕಾಲ ಸೌಂಡು, ಪಟ ಪಟ ಅಂತ. ಮತ್ತೆ ಇದಕ್ಕೇನೆ ಸಾಂಬಾರ್ ಪುಡಿ ಇದಕ್ಕೇನೆ ಹಾಕೋಬೇಕು. ಎಷ್ಟು ಬೇಕಾಗುತ್ತೆ? ಇದರಲ್ಲಿ ಇದನ್ನ ಹಿಂಗ್ ಉರಿಯೋದು. ಈ ಸಾಂಬಾರ್ ಪುಡಿ ಸ್ವಲ್ಪ ಹುರಿದ್ರೆ ಇದ್ರದ್ದು ವಾಸನೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಹುಣಸೆ ನೀರು ಹಾಕೋಬೇಕು, ಕಲ್ಸಿ ಇಟ್ಕೊಂಡಿರೋದು ನೀರನ್ನ. ಬರೀ ಹುಣಸೆಹಣ್ಣಿಂದಲ್ಲ ಅದು? ಹುಣಸೆನ್ ಗಟ್ಟಿ. ಎಷ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕಾಗತ್ತಾ? ಅರ್ಧ ಗಂಟೆಯಿಂದ 1/4 ಗಂಟೆಯಿಂದ 20 ನಿಮಿಷನೂ ಸಾಕಾಗುತ್ತೆ. ಗಟ್ಟಿ ನೀರಾಗಿರ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಸಾರಿಗೆ ಸಾಮಾನ್ಯಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಸಾಕು. ಓಕೆ, ನನಗೆ ಉಪ್ಪಿನ ಬಗ್ಗೆ ಏನು ಇಲ್ಲ. ಇವಾಗ ಹುಣಸೆಹಣ್ಣು ಎಷ್ಟು ಇಟ್ಕೋಬೇಕು ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಹುಣಸೆಹಣ್ಣು ಒಂದು ನಿಂಬೆ ಹಣ್ಣಿನ ಸೈಜ್ ಸಾಕು, ಒಂದು ಮೀಡಿಯಂ ಸೈಜ್ ನಿಂಬೆ ಹಣ್ಣಿನ. ನಮ್ಗೆ ಎಷ್ಟು ಹುಳಿ ಗೊತ್ತಾಗುತ್ತೆ? ಎಷ್ಟು ಹುಳಿ ಗೊತ್ತಾಗುತ್ತೆ. ಏನೋ ಪುಳಿಯೋಗರೆಗೋಸ್ಕರ ಆಗ್ತದೆಯಪ್ಪ. ಇದು ಕೈಯಲ್ಲೇ ಉಂಡೆ ಮಾಡ್ಕೊಂಡ್ರೆ ಒಳ್ಳೇದು. ಮಾಡಿ ಮಾಡಿ, ಕೈಲೇ ಉಂಡೆ ಮಾಡ್ಬೇಕು. ಇನ್ನೇನು ಉಂಡೆ ಮಾಡ್ತೀರಾ ನೀವು? ಪರವಾಗಿಲ್ಲ, ಮನೇಲಿ ನೀವು ಯಾವ ರೀತಿ ಅಡಿಗೆ ಮಾಡ್ತೀರಾ ಅದೇ ತರನೇ ಮಾಡಿ, ಯಾವ ಪ್ರಾಬ್ಲಮ್. ಮತ್ತೆ 2:30 ಕಾಲೇಜ್ಗೆ ಹೋಗಿ ಎಷ್ಟು ಗಂಟೆಗೆ ಬರ್ತೀರಾ? 9 ಗಂಟೆಗೆ ಕಾಲೇಜ್ ಮುಗಿಯುತ್ತೆ. ರಾತ್ರಿ 9:30 ಮನೆಗೆ ಬರ್ತೀರಾ? 9:10. 22 ವರ್ಷದಿಂದ ಈವ್ನಿಂಗ್ ಕಾಲೇಜೇನಾ? ಹೌದೌದು. ಅಯ್ಯೋ, ಬಟ್ ನಾವು ಓದ್ಬೇಕಾದ್ರೆ ನೀವು ಇರಲಿಲ್ವಲ್ಲ? ಇಲ್ಲ, ನಾನು 93ರಲ್ಲಿ ಸೇರಿದ್ದೆ. 95ಅಲ್ಲಿ ಗ್ರಾಂಟಿನೈಡ್ ಬಂತು ಕಾಲೇಜಿಗೆ. ಓಕೆ. ನೀವು 87ಅಲ್ಲಿ ಓದಿದ್ರಿ ಅಂತ. ಹೌದು, ಗುರುರಾಜು ಮತ್ತೆ ಅವರೆಲ್ಲ ಇದ್ರು. ಗುರುರಾಜ್ ಅವರಿದ್ರು, ಸೂರ್ಯನಾರಾಯಣ ರಾವ್ ಪ್ರಿನ್ಸಿಪಲ್ ಆಗಿದ್ರು. ಹೌದೌದು. ಓಕೆ, ಹಾಕ್ಬೋದಾ? ಓಕೆ, ಹಾಕ್ಬೋದು. ಬಟ್ ಸಾರ್ಗಿಂತ ಉಂಡೆ ಜಾಸ್ತಿ ಆಗೋಯ್ತಾ ಅಂತ ಸ್ವಲ್ಪ ಅಷ್ಟು? ಇಲ್ಲ, ಅದು ಆಕ್ಚುಲಿ ಗಟ್ಟಿಯಾಗಿ ಒಂದು ಸೌಟ್ ಹಾಕೊಂಡ್ಮೇಲೆ ಅದು ಇಷ್ಟ ಅನ್ನಕ್ಕೆ ನಾವು ಕಲ್ಸ್ಕೋಬಹುದು. ಓಕೆ ಓಕೆ. ಯಾಕಂದ್ರೆ ಅದ್ರಲ್ಲಿ ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಏನಂತಂದ್ರೆ ಇದು ನೆನೆಯಕ್ಕೆ ಬೇಕಾದ್ರೆ ಸ್ವಲ್ಪ ಇನ್ನು ನೀರ್ ಮಾಡ್ಕೋಬಹುದು. ಅನ್ನ ಬೇರೆ ಇಟ್ಕೋಬೇಕಲ್ಲ? ಅನ್ನ ಬೇಕಂದ್ರೆ ಮಾಡ್ಕೋಬಹುದು, ಇಲ್ಲಾಂದ್ರೆ ಉಂಡೆ ನಾನು ರುಚಿ ನೋಡ್ಬೋದು. ಉಂಡೆ ರುಚಿ ನೋಡ್ಬೋದು. ಅನ್ನ ಬೇಕು. ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ರೆ. ಕೊಡ್ತೀನಿ ಮೇಡಮ್, ಕೊಡ್ತೀನಿ. ಎಷ್ಟು ಹಾಕಿ ನೀರು? ಹಾಕಿ ಪರವಾಗಿಲ್ಲ, ಒಂದು ಅರ್ಧ ಅಷ್ಟು ಹಾಕಿ. ಗಟ್ಟಿ ಅಂಶ ಇದಾಗುತ್ತೆ. ಇದು ಗಟ್ಟಿ ಅಂಶ ಮಾಡ್ಕೊಳಕ್ಕೆ ಇನ್ನೊಂದು ಕುದಿ ಬೇಯಿಸ್ಕೋಬೇಕಾ? ಕುದಿ ಬೇಯಿಸ್ಕೋಬೇಕು. ಅದು ಗಟ್ಟಿ ಆಗುತ್ತೆ. ಯಾಕಂದ್ರೆ ಅಕ್ಕಿ ಹಿಟ್ಟು ತಂದಿದ್ದೀನಲ್ಲ, ಅಕ್ಕಿ ಹಿಟ್ಟನ್ನ ಚೂರು ನೀರಲ್ಲಿ ನೆನೆಸಿ ನೀವು ಅದಕ್ಕೆ ಹಾಕಿದ್ರೆ ಒಂದು 2-3 ನಿಮಿಷದಲ್ಲಿ ಗಟ್ಟಿ ಆಗುತ್ತೆ. ನಿಮ್ಮಲ್ಲಿ ಅಕ್ಕಿ ಹಿಟ್ಟು ಹಾಕ್ತೀರಾ? ಹಾಕ್ತಿವಿ. ಎಲ್ಲ ತಂಜಾವೂರ್ ಕಡೆ ಅಕ್ಕಿ ಹಿಟ್ಟು ಹಾಕ್ತಾರೆ. ಯಾಕಂದ್ರೆ ಅವ್ರು ಬೇಳೆ ಹಾಕಿ ಸಾರು ಮಾಡಿ ಭತ್ತಕೊಂಡು ಪರ್ಟಿಕ್ಯುಲರ್ ಆಗಿ ಮಾಡುವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಹಾಕ್ತಾರೆ, ಗಟ್ಟಿ ಬರುತ್ತೆ. ಏನ್ ಮೇಡಮ್ ಅದು? ಇದೇ ಅಕ್ಕಿ ಹಿಟ್ಟು. ಇದು ಅಕ್ಕಿ ಹಿಟ್ಟನ್ನ ನೀರಲ್ಲಿ ಕಲಸಿ ಸಾರಿಗೆ ಹಾಕಿ. ಓಕೆ ಓಕೆ ಓಕೆ. ಚೂರು ನೀರು ಹಾಕ್ತೀವಿ. ಸ್ವಲ್ಪ ಹಾಕ್ಲಾ? ಏನಕ್ಕೆ ಇದನ್ನ ಹಾಕ್ತದ? ಅಂದ್ರೆ ಗಟ್ಟಿ ಬರುತ್ತೆ, ಸಾರು ಗಟ್ಟಿ ಬರುತ್ತೆ. ಆಮೇಲೆ ಗಟ್ಟಿ ಬಂದ್ಬಿಡುತ್ತಾ? ಬಂದ್ಬಿಡುತ್ತೆ. ಅಕ್ಕಿ ಹಿಟ್ಟಿಗೆ ಆತರ ಒಂದು ಇದು ಇದೆ. ಇವಾಗ ಹಾಕ್ತಾ ಇದ್ದೀನಿ. ಹುಳಿ ಹುಳಿ ವಾಸನೆ ಬರ್ತಾ ಇದೆ. ಹುಳಿ ಗೊಜ್ಜು ಕುದಿತಾ ಇರೋ ತರ ವಾಸನೆ ಇದೆ. ನೋಡಿ ಒಂಥರ. ಇದಕ್ಕೆ ಇನ್ನೂ ರುಚಿ ಸೇರಿಸಬಹುದು ಅಂದ್ರೆ ಇದರಲ್ಲೂ ಕರಿಬೇವನ್ನ ಹಾಕ್ಬೋದು. ಓಕೆ, ಬೇಕಂದ್ರೆ ಹಾಕೋಬಹುದು. ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀರಾ ಅದೇ ತರನೇ ಮಾಡಿ. ನಿಮ್ಮ ಮನೆ ರುಚಿ ಇದು. ನಾವೆಲ್ಲ ಸವಿತೀವಿ. ಆಮೇಲೆ ಇವಾಗ ಹಾಕ್ಬೇಕು ಅಂದ್ರೆ 1-2-3 ಹಾಕಿ, ಪರವಾಗಿಲ್ಲ. ಬೇಡ ಅನ್ಸರಿ ಬೇಡ ಅಷ್ಟೇ. ಯಾಕಂದ್ರೆ ತಂಜಾವೂರು ತಮಿಳ್ನಾಡು ಕಡೆ ಈ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಉಪಯೋಗಿಸಲ್ಲ. ಬೆಂಗಳೂರಲ್ಲಿ ಜಾಸ್ತಿ ಇರೋದು ಕರಿಬೇವು. ಯಾಕಂದ್ರೆ ಅದು ಯಾವಾಗ್ಲೂ ಮನೆ ಕಡೆ ಖಂಡಿತ ಇರುತ್ತೆ. ಆಮೇಲೆ ಕರಿಬೇವಿನಲ್ಲಿ ಐರನ್ ಶಕ್ತಿ ಜಾಸ್ತಿ ಇದೆ. ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬಹುದು. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಆಕ್ಚುಲಿ ಇದು ರೆಡಿ ಆಗಿದೆ. ಅದು ಸಾಂಬಾರ್ ರೆಡಿ ಆಗ್ಲಿ. ಸಾಂಬಾರ್ ಆಫ್ ಮಾಡೋಣ? ಆಫ್ ಮಾಡಿ. ಸಾಂಬಾರ್ ಆಫ್ ಮಾಡಿದ್ವಿ. ಮೈಥಿಲಿ ಅವರು ಗಾಯತ್ರಿ ನಗರದಿಂದ ಬಂದಿದ್ದಾರೆ. ಶೇಷಾಪುರ ಯೂನಿ ಕಾಲೇಜ್ ಲೈಬ್ರರಿಯಾಗಿ 22 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಾಕಷ್ಟು ಜನ ನಾವು ಸಹ ಭಾಗವಹಿಸಬೇಕು, ನಮ್ಮನೆ ರುಚಿ ತೋರಿಸಬೇಕು ಅಂತ ತುಂಬಾ ಜನ ಪತ್ರಗಳು ಬರೆದಿರೋದು ಈ ಸರಿ ನಮ್ಗೆ ಜಾಸ್ತಿನೇ ಸಿಕ್ಕಿದೆ. ತುಂಬಾ ಪತ್ರಗಳು ಬರೆದಿದ್ದಾರೆ, ಫೋಟೋ ಹಾಕಿದ್ದಾರೆ, ಏನ್ ಮಾಡ್ತೀವಿ ಅಂತ ಬರೆದಿದ್ದಾರೆ. ಖಂಡಿತವಾಗ್ಲೂ ನಿಮ್ಮನ್ನ ಕರೆಸ್ಕೊಂಡು ನಿಮ್ಮ ಕೈ ರುಚಿನ ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ಅದೇ ರೀತಿ ಮೈಥಿಲಿಯವರು ನಮಗೆ ಲೆಟರ್ ಹಾಕಿ ಮೇಲ್ ಮಾಡಿ ಮೆಸೇಜು ಮಾಡಿದ್ರು ನನಗೆ, ಮುರಳಿಯವರ ಈ ಸರಿ ಕರಿತೀರಾ ನಮ್ಮನ್ನ ಅಂತ. ಇಲ್ಲ ಮೇಡಮ್, ಖಂಡಿತವಾಗ್ಲೂ ಕರಿತೀವಿ, ಬನ್ನಿ ನಿಮ್ಮ ಕೈ ರುಚಿ ತೋರಿಸಿ ಅಂತ ಹೇಳಿದ್ವಿ.
ಎಲ್ಲಾ ಪತ್ರಗಳನ್ನ ಹಾಕಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಆಗ್ತಿರೋರಿಗೆಲ್ಲ ಧನ್ಯವಾದ. ಯಾಕಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ಕೈ ರುಚಿ ತೋರಿಸಬೇಕು ಅಂತ ನಾವು ಕಾಯ್ತಾ ಇದೀವಿ. ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ಮೈತ್ರಿ ರೆಡಿ ಆಗಿದೆ. ಬೌಲ್ ಕೊಡ್ಲಾ ಸರ್ ನಿಮ್ಗೆ? ಇದು ನೋಡಿ, ಎಣ್ಣೆ ಹಾಕಿ ಒಂದ್ಸತಿ ಅದನ್ನ ಉರುಬುತ್ತ ಹಾಕೋದ್ರಿಂದ ಉಂಡೆ ಉರಿಯೋದೇ ಇಲ್ಲ. ಹೌದೌದು. ಮುರಳಿಯವರೇ, ಪರುಪುರುಂಡೆ ವತ್ತ ಕುழம்பು ರೆಡಿ ಆಗಿದೆ. ಪರ್ಪು ಉಂಡೆ ವತ್ತ ಕುழம்பು ರೆಡಿ ಆಗಿದೆ. ರುಚಿ ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಇಲ್ಲ, ರುಚಿ ಚೆನ್ನಾಗಿರುತ್ತೆ ಬಿಡಿ. ಯಾಕಂದ್ರೆ ನೋಡಿದಾಗಲೇ ಚೆನ್ನಾಗಿತ್ತು. ಮಾಡ್ಬೇಕಾದ್ರೆ ಇಲ್ಲೇ ನಿಂತಿದ್ನಲ್ಲ, ಕೆಲವೆಲ್ಲ ಮಾಡ್ಬೇಕಾದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಚೆನ್ನಾಗಿರುತ್ತೆ ಅಂತ. ತುಂಬಾ ಜನ ನಮ್ಗೆ ಕಳಿಸ್ತಾ ಇರ್ತಾರೆ, ಹೊಸ ಹೊಸ ಸಾರುಗಳನ್ನ ಮಾಡೋದು ಹೇಳ್ಕೊಡಿ ಮುರಳಿ, ಒಂದೇ ತರ ಸಾರು ಮಾಡಿ ಬೇಜಾರಾಗ್ಬಿಟ್ಟಿದೆ ಅಂತ. ಇವತ್ತು ಅದಕ್ಕೆ ತಮಿಳ್ನಾಡು ತಂಜಾವೂರ್ ಸ್ಟೈಲ್ ಒಳ್ಳೆ ಸಾರು ಮಾಡೋದು ತೋರಿಸಿದೀವಿ. ಇದನ್ನ ತಿನ್ನಕ್ ಖಾಲಿ ಮಾಡ್ಬಿಟ್ರೆ ನೀವು ತಿರ್ಗಾ ನೋಡ್ಕೊಳಕ್ಕಾಗಲ್ಲ. ದಯವಿಟ್ಟು ಒಂದ್ಸರಿ ನೋಡ್ಕೊಳ್ಳಿ. ಬೇಳೆ ಉಂಡೆ ಸಾರು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ತೊಗರಿ ಬೇಳೆ, ಕಡಲೆಬೇಳೆ, ಉಪ್ಪು, ಅಚ್ಚ ಖಾರದ ಪುಡಿ, ಇಂಗು ಹಾಕಿ ತರಿತರಿಯಾಗಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ರುಬ್ಬಿಕೊಂಡ ಮಿಶ್ರಣ ಹಾಕಿ ಹುರಿದು ನಂತರ ಸಣ್ಣಗೆ ಹೆಚ್ಚಿದ ಗೋರಿಕಾಯಿ ಹಾಕಿ ನೀರಿನ ಅಂಶ ಹೋಗುವವರೆಗೆ ಹುರಿಯಿರಿ. ನಂತರ ಈ ಮಿಶ್ರಣ ತಣ್ಣಗಾಗಲು ಬಿಡಿ. ಬಾಣಲಿಗೆ ಎಣ್ಣೆ ಹಾಕಿ ಬಿಸಿಯಾದ ಮೇಲೆ ಸಾಸಿವೆ, ಮೆಂತ್ಯ, ಇಂಗು, ಅರಿಶಿನ, ಕರಿಬೇವು, ಸಾಂಬಾರ್ ಪುಡಿ ಹಾಕಿ ಹುರಿಯಿರಿ. ನಂತರ ಹುಣಸೆ ರಸ, ಉಪ್ಪು ಹಾಕಿ ಕುದಿಯಲು ಬಿಡಿ. ಅದಕ್ಕೆ ತಣ್ಣಗಾದ ತೊಗರಿಬೇಳೆ, ಕಡಲೆಬೇಳೆ ಮಿಶ್ರಣವನ್ನು ಉಂಡೆಗಳನ್ನಾಗಿ ಮಾಡಿ ಹಾಕಿ ನೀರು ಸೇರಿಸಿ ಕುದಿಸಿ. ಕೊನೆಯಲ್ಲಿ ಒಂದು ಚಿಕ್ಕ ಬೌಲ್ಗೆ ಅಕ್ಕಿ ಹಿಟ್ಟು, ನೀರು ಹಾಕಿ ಕಲಸಿ ಕುದಿಯುತ್ತಿರುವ ಸಾರಿಗೆ ಹಾಕಿ ಕರಿಬೇವು ಹಾಕಿದರೆ ತಂಜಾವೂರು ಸ್ಪೆಷಲ್ ಬೇಳೆ ಉಂಡೆ ಸಾರು ಸವಿಯಲು ಸಿದ್ಧ. ಇದು ಈ ಬೇಳೆ ಉಂಡೆ ನನಿತಾ ನನಿತಾ ಇನ್ನೂ ರುಚಿ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಹುಳಿ, ಖಾರ ಎಲ್ಲ ಇಳಿಯುತ್ತೆ. ಹಿಂಗಾಕಿರೋದ್ರಿಂದ ನೀವ್ ಹೇಳ್ದಂಗೆ ಸಾರು ನೆಂಚ್ಕೊಳಕ್ಕೇನು ಬೇಕಾಗಿಲ್ಲ. ಇದನ್ನ ಯಾಕೆ ಚೆನ್ನಾಗಿ ಬರ್ಕೊಂಡ್ಬಿಡ್ಬೋದು. ನೋಡಿ, ತುಂಬಾ ಚೆನ್ನಾಗಿದೆ. ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡ್ತೀರಾ? ನಮ್ಮ ಕಾರ್ಯಕ್ರಮ ಬಯಸ್ಕೊಂಡಿದ್ದಾರೆ. ಇವರಿಗೆ ಶಶಿ ವಾಷಿಂಗ್ ಪೌಡರ್, ಭೀಮಾ ಫೆನೈಲ್, ಆರ್ಯ ಡಿಶ್ ವಾಶ್ ನ ಜೊತೆಗೆ ಒಂದು ಬಕೆಟ್ ಅನ್ನ ಕೊಡ್ತಾ ಇದ್ದಾರೆ ಶಶಿ ವಾಷಿಂಗ್ ಪೌಡರ್. ಇಂಥ ಅವಕಾಶನ ನನಗೆ ಈ ತರ ಒಂದು ಮನೇಲಿ ಎಷ್ಟೇ ವರ್ಷ ನಾವು ಅಡಿಗೆ ಮಾಡ್ಕೊಂಡಿದ್ರು ಮೀಡಿಯಾಗ್ ಬಂದು ನಾವು ಮಾಡಿ ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಮುರಳಿ ಮತ್ತೆ ಜಿ ಕನ್ನಡ ತಂಡದವರಿಗೆ ನನ್ನ ಧನ್ಯವಾದಗಳನ್ನ. ಆರೋಗ್ಯದ ಅಡಿಗೆ ಕೊಡ್ತೀನಿ ಮುರಳಿ, ಯಾಕಾಗೆಲ್ಲ ಕರಿತೀರಾ? ನಮ್ಗೆ ಸಖತ್ತಾಗಿರೋ ಟಿಫನ್ ಬಾಕ್ಸ್ ಹಾಕು ಅಂತ ಟಿಫನ್ ಮಾಡಿ ತೋರಿಸ್ತೀವಿ ಅಂತ ರೀನಾ ಪ್ರದೀಪ್ ಅವ್ರು ಬಂದಿದ್ದಾರೆ. ರೀನಾ ಪ್ರದೀಪ್ ಅವರೇ ನಮಸ್ಕಾರ. ನಮಸ್ತೆ. ಎಲ್ಲಿ ಮೇಡಮ್? ಬಹಳ ದಿನ ಆಯ್ತು ನೋಡಿ ನಿನ್ನ. ಏನೋ ಹೊಸದಾಗಿ ಏನೋ ಕಲ್ತ್ಕೊಂಡ್ ಬರ್ತೀವಿ ಅಂತ ಹೋಗಿದ್ರಿ. ಏನೇನ್ ಕಲ್ತ್ಕೊಂಡ್ರಿ ಹೊಸದಾಗಿ ನಮಗೋಸ್ಕರ? ಇದು ಹೊಸದಾಗೇನಲ್ಲ, ಇದು ಲೆಫ್ಟ್ ಓವರ್ ಇಡ್ಲಿಯಿಂದ ಮಾಡೋ ಐಟಮ್ ಲಂಚ್ ಬಾಕ್ಸ್ಗೆ. ಎಗ್ ಇಡ್ಲಿ ಡಿಲೈಟ್ ಬೇಕಾಗುವ ಸಾಮಗ್ರಿಗಳು: ಇಡ್ಲಿ, ಮೊಟ್ಟೆ, ಈರುಳ್ಳಿ, ಜೀರಿಗೆ, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಅರಿಶಿನ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಶುರು ಮಾಡ್ಕೋಬಹುದು. ಇವಾಗ ನಿಮ್ಗೆ ಏನ್ ಮಾಡಕ್ಕೆ ಏನ್ ಕೊಡ್ಲಿ ನಾನು? ಈಗ ಒಂದು ಚಿಕ್ಕ ಇದು ಕೊಡಿ, ಕಡಾಯಿ ಕೊಡಿ. ಸಾಕಾಗ್ಬೋದು? ಸಾಕು. ಸಾಕಲ್ಲ? ಎಣ್ಣೆ ಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಗ್ಗಿಗೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಪೆಪ್ಪರ್, ಇದನ್ನು ಬೀಟ್ ಮಾಡ್ಕೊಳ್ಳೋಣ. ಈಗ ಅಂದ್ರೆ ಜಪಾನ್ ಅಲ್ಲೆಲ್ಲ ಈ ಲೆಫ್ಟ್ ಓವರ್ ಐಟಮ್ಸ್ ಅಲ್ಲಿ ಡಿಶ್ ಮಾಡೋದು ಒಂದು ಟ್ರೆಂಡ್ ಅಂತ. ಟ್ರೆಂಡ್ ಅಂತ ಆಗಿದೆ. ಆದ್ರೆ ಇದು ನಮ್ದು ಹಳೆ ಕಾನ್ಸೆಪ್ಟ್ ಇದೆ. ಇಡ್ಲಿಲಿ ತುಂಬಾ ಜನ ಮಾಡ್ತಾರೆ. ಇನ್ನೇನೋ ಮಾಡ್ತಾರೆ. ನಾನು ಕೇಳಿದ್ದೀನಿ ಅದೆಲ್ಲ ಕೇಳಿದ್ದೀನಿ. ಇಡ್ಲಿಲಿ ಅದನ್ನ ಹಾಕಿದ್ ಮಾತ್ರ ಇದೆ ಫಸ್ಟ್ ನೋಡ್ತಾರೆ ಬಿಡಿ. ಈಗ ಸಾಫ್ಟ್ ಆಗಿದೆ, ರಬ್ಬರಿ ಆಗಿಲ್ಲ. ಅಂದ್ರೆ ಇದು ಬೆಳಗ್ಗೆ ಹೊತ್ತು ಬಾಕ್ಸ್ ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸ್ಕೂಲ್ ಕಳಿಸಬಹುದು ಮಕ್ಕಳಿಗೆ, ಏನ್ ಬೇಕಾದ್ರೆ ಮಾಡ್ಕೋಬಹುದು. ಬ್ರೇಕ್ಫಾಸ್ಟ್ ಇದನ್ನೇ ತಗೋಬಹುದಲ್ಲ. ಇಡ್ಲಿ ಚಟ್ನಿ ನಮ್ಗೆ ಬೇಡ, ಇಡ್ಲಿ ಸಾಂಬಾರ್ ನಮ್ ರೆಗ್ಯುಲರ್ ಆಗಿ ತಿಂತಾ ಇದೀವಿ, ಅದ್ ಬೇಡ ಅಂತಂದ್ರೆ ಹೆಲ್ದಿಯಾಗಿ ಬೇಗ ಕ್ವಿಕ್
ವೆರಿ ಕ್ವಿಕ್. ತರಕಾರಿ ಬೇರೆ ಎಲ್ಲ ತಂದ್ಬಿಟ್ಟಿದ್ದೀರಾ? ಹೌದು, ಸ್ವಲ್ಪ ಅದನ್ನೇ. change ಆಗಿ ಇರುತ್ತಲ್ಲ? ಹೆಲ್ದಿಯಾಗಿ ಮಾಡೋದು ಅಂತಂದ್ರೆ ತರಕಾರಿ ಇರ್ಲೇಬೇಕು. ಅಂದ್ರೆ ಒಂದೇ ಡಿಶ್ ನಲ್ಲಿ ನಿಮ್ಗೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಸ್ ಎಲ್ಲ ನಿಮ್ಗೆ ಪ್ಯಾಕ್ ಆಗಿರತ್ತೆ, ನ್ಯೂಟ್ರಿಷಿಯಸ್ ಪ್ಯಾಕ್ ಮೀಲ್. ಈಗ ಸಾಕಷ್ಟು ಕಡೆ ಕೆಲವರೆಲ್ಲ ಹೇಳ್ತಾರೆ ಎಲ್ಲೋ ಮೊಟ್ಟೆ ತಿನ್ಬೇಕಂದಾಗ ಎಲ್ಲೋ ತಿನ್ಬೇಡಿ, ಬರೀ ವೈಟ್ ಮಾತ್ರ ತಿನ್ನಿ, ಅದು ಇದು ಅಂತೆಲ್ಲ ಕಥೆಗಳು ಹೇಳ್ತಿರ್ತಾರೆ. ಎಷ್ಟು ಕಥೆಗಳಂತ ಗೊತ್ತಿಲ್ಲ. ಮಕ್ಳಿಗೆ ಕೊಡ್ಬೇಕು ಅಂದ್ರೆ ಸಣ್ಣ ಮಕ್ಕಳಿಗೆ ಎಲ್ಲೋ ಕೊಡ್ಬೋದಲ್ವಾ? ಕೊಡ್ಲೇಬೇಕು. ಆಕ್ಚುಲಿ ಈಗ ಒನ್ ಇಯರ್ ಆದ್ಮೇಲೆ ಮಕ್ಕಳುಗಳಿಗೆ ವೈಟ್ ಗಿಂತ ಎಗ್ ಈಸಿಲಿ ಡೈಜೆಸ್ಟಬಲ್. ಎಲ್ಲೋ ಓಹೋ, ವೈಟ್ ಪ್ರೋಟೀನ್ ಅಂಶ, ಅದು ಬರೀ ಆಲ್ಬಮಿನ್ ಪ್ರೋಟೀನ್ ಅಂಶ ಮಾತ್ರ ಇರುತ್ತೆ. ಆದ್ರೆ ಎಗ್ ಅಲ್ಲಿ ಫ್ಯಾಟ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ವಿಟಮಿನ್ ಎ ತುಂಬಾ ಇರುತ್ತೆ, ಐರನ್ ಅಂಶ ಎಲ್ಲ ಇರುತ್ತೆ. ಹಾಗಾಗಿ ಇದನ್ನೇ ಕೊಡ್ಬೇಕು, ಈಸಿಲಿ ಡೈಜೆಸ್ಟಬಲ್ ಕೂಡ. ಇದಕ್ಕೆ ನಾವು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತಾ ಇದೀವಿ. ಈರುಳ್ಳಿ ಒಂದು ಅರ್ಧ ಈರುಳ್ಳಿ. ಮೊಟ್ಟೆ ಮತ್ತು ಇಡ್ಲಿಯ ಒಂದು ಡಿಶ್ ಅನ್ನ ಮಾಡಿ ತೋರಿಸ್ತಾ ಇದಾರೆ ರೀನಾ ಪ್ರದೀಪ್ ಅವರು. ಆರೋಗ್ಯದ ಅಡುಗೆ ತೋರಿಸ್ತಾ ಇದಾರೆ. ಮಿಕ್ಕಿರೋದನ್ನ ವೇಸ್ಟ್ ಮಾಡಬೇಡಿ, ವೇಸ್ಟ್ ಅಲ್ಲೂ ಸಹ ಸಾಕಷ್ಟು ಬಳಸ್ಕೋಬಹುದು ಅಂತ. ಈಗ ಕ್ಯಾರೆಟ್ ಒಂದು ಅರ್ಧ ಕಪ್ ಕ್ಯಾರೆಟ್. ಈಗ ನಾವು ಫುಡ್ ನ ವೇಸ್ಟ್ ಮಾಡಬಾರ್ದು. ಈ ಬೆಲೆ ತುಂಬಾ ಬೇಕಾಗಿರೋಷ್ಟೇ ಮಾಡ್ಕೋಬೇಕು. ಹೌದು, ಅಕಸ್ಮಾತ್ ಉಪಯೋಗಿಸ್ಕೋಬೇಕು. ಯಾವ ತರ ಏನು ಅದನ್ನ ತಿಳ್ಕೊಳ್ಳಿ. ರೀನಾ ಅವ್ರ ಕಡೆಯಿಂದ ಸಖತ್ತಾಗಿರೋ ತೋರಿಸ್ತಾ ಇದ್ದಾರೆ. ಇವತ್ತು ಮಾತ್ರ ಇಡ್ಲಿ ಮತ್ತೆ ಮೊಟ್ಟೆ ಈ ಕಾಂಬಿನೇಷನ್ ನಾನಂತೂ ನೋಡೂ ಇಲ್ಲ, ತಿಂದು ಇಲ್ಲ. ಇವತ್ತಂತೂ ಬಾರ್ಸದೇನೇನೆ. ಇದಾಗಿದೆ. ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋಣ. ಕ್ಯಾಪ್ಸಿಕಮ್ ಏನು ತುಂಬಾ ಹುರ್ಕೊಳ್ಳೋದಾಗದೆಯಲ್ಲ, ಕ್ರಂಚಿಯಾಗಿ ಆಗಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಅರಿಶಿನ ಹಾಕೋಣ ಸ್ವಲ್ಪ, ಮತ್ತೆ ಮೆಣಸು. ಇದಕ್ಕೆ ಸಾಲ್ಟ್ ಹಾಕೋಣ. ಆಗ್ಲೇ ಎಗ್ಗಿಗೆ ಹಾಕಿದೀವಿ, ಸ್ವಲ್ಪ ಹಾಕ್ಬೇಕು. ಇಡ್ಲಿಲೂ ಇರುತ್ತೆ. ಆರೋಗ್ಯದ ಅಡುಗೆ ತುಂಬಾ ಇಂಪಾರ್ಟೆಂಟು. ಸಾಕಷ್ಟು ಜನ ಆರೋಗ್ಯದ ಕಾಳಜಿ ಇರೋರಿಗೆಲ್ಲ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಕಾರ್ಯಕ್ರಮ. ಇದ್ರೊಳಗೆ ಇದೇನು ತೋರಿಸ್ತಾ ಇದಾರೆ, ಇದು ತೋರಿಸ್ತಾ ಇದ್ದಾರೆ. ರೀನಾ ಅವ್ರು ಇದು ಮಾಡಿದ್ರು ಅಂತ ಹೆಸರು ನೆನ್ಪಿಟ್ಕೊಂಡು ಕೇಳ್ತಾ ಇದಾರೆ ನನ್ಗಂತೂ. ಇದಕ್ಕೆ 2 ಇಡ್ಲಿ ಮೇಡಮ್. ಇದು 2 ಇಡ್ಲಿ. ಮಿಕ್ಕಿರೋಂತ 2 ಇಡ್ಲಿ ಅಕಸ್ಮಾತ್ ಹೊಸ ಇಡ್ಲು ಮಾಡ್ಕೋಬಹುದು, ತುಂಬಾ ಫ್ರೆಶ್ ಆಗೇ ಇರುತ್ತೆ. ನಿಮ್ಗೆ ಇದೇ ಬೇಕು ಅಂತ ಮಾಡ್ಕೊಳ್ಳೋರು. ಯಾಕಂದ್ರೆ ತುಂಬಾ ಜನ ಗ್ರೀನ್ ಇಡ್ಲಿ ಎಲ್ಲ ಹೋಟೆಲ್ ಎಲ್ಲ ನೋಡಿರ್ತಾರೆ. ಗ್ರೀನ್ ಇಡ್ಲಿ, ರೆಡ್ ಇಡ್ಲಿ, ಎಲ್ಲೋ ಇಡ್ಲಿ ಎಲ್ಲ ಅವೆಲ್ಲ ಹೋಗ್ಬಿಡಿ ಕಲರಿಂಗ್ ಹಾಕೊಂಡಿರ್ತಾರೆ. ನೋಡಿ ಇಲ್ಲಿ ಕಲರ್ ಎಲ್ಲ ಏನೂ ಹಾಕಿಲ್ಲ ನಾವು, ಯಾವುದೇ ರೀತಿಯ ಕಲರ್ ಇಲ್ಲ. ಸ್ವಲ್ಪ ಅದಕ್ಕೆ ಅರ್ಶಿನ ಮಾತ್ರ ಹಾಕಿದೀವಿ. ಅದು ಬಿಟ್ರೆ ತುಂಬಾ ಏನೋ ಹೊಸ ಡಿಶ್ ಕಂಡಂಗೆ ಕಾಣ್ತಾ ಇದೆ. ಇದು ಪನ್ನೀರ್ ತರ ಕಾಣ್ತಾ ಇದೆ ಈ ಕಡೆಯಿಂದ ನೋಡಿದ್ರೆ. ನಿಮ್ಗೆ ಇಡ್ಲಿ ಅಂತ ಗೊತ್ತೇ ಆಗೋದಿಲ್ಲಲ್ಲ. ಅದು ನೀವು ಮೊಟ್ಟೆ ಗಿಟ್ಟೆಲ್ಲ ಹಾಕ್ಬಿಟ್ರೆ ಫುಲ್ಲು ಕನ್ಫ್ಯೂಷನ್ ರೀನಾ. ಹೌದು. ಇದಕ್ಕೆ ನಾವು ಎಗ್ ಸ್ಕ್ರಾಂಬಲ್ ಮಾಡ್ಕೊಂಡಿದೀವಲ್ಲ, ಹೌದು, ಅದನ್ನ ಮಿಕ್ಸ್ ಮಾಡ್ಕೊ. ಓಹೋ, ಡಬಲ್ ಪ್ರೋಟೀನ್ ಇದು ನಮ್ಗೆ ಇವತ್ತು. ಹೌದು, ಡಬಲ್ ಧಮಾಕ. ಕೊಡಿ ನೋಡೋಣ. ಒಳ್ಳೆಯವರೇ, ನೀವು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರಿ, ಅದಕ್ಕೋಸ್ಕರ ಎಗ್ ಇಡ್ಲಿ ಡಿಲೈಟ್ ರೆಡಿ ಆಗಿದೆ. ಎಗ್ ಇಡ್ಲಿ ಡಿಲೈಟೆಡ್ ರೆಡಿ ಆಗಿದೆ ಅಂತ ರೀನಾ ಕೊಟ್ಬಿಟ್ಟಿದ್ದಾರೆ. ಇದು ಎಗ್ ನಿಮ್ಗೆ ಇದ್ರೊಳಗೆ ಇಡ್ಲಿ ಅಂತ ಗೊತ್ತಾಗ್ತಾ ಇದೆಯಾ? ಸಿಕ್ಕಾಪಡೆ ಸಖತ್ತಾಗಿ ಮಾಡಿದ್ರು. ಈ ಸಖತ್ತಾಗಿ ಮಾಡಿದ ಯಾವುದು ಅಂತ ಒಂದ್ಸರಿ ನೋಡ್ಕೊಂಡ್ಬಿಟ್ರೆ ನೀವು ನಿಮ್ಮಲ್ಲಿ ಸಖತ್ತಾಗಿ ಮಾಡ್ಕೋಬಹುದು. ಎಗ್ ಇಡ್ಲಿ ಡಿಲೈಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಟ್ಟೆ, ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಳ್ಳಿ. ಒಂದು ಚಿಕ್ಕ ಬಾಣಲೆಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಬೀಟ್ ಮಾಡಿದ ಮೊಟ್ಟೆ ಹಾಕಿ ಹುರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಈರುಳ್ಳಿ, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಅರಿಶಿನ, ಕಾಳುಮೆಣಸಿನ ಪುಡಿ, ಉಪ್ಪು, ಪೀಸ್ ಮಾಡಿದ ಇಡ್ಲಿ, ಹುರಿದ ಮೊಟ್ಟೆ, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ಬೆಳಗಿನ ಉಪಹಾರಕ್ಕೆ ವಿಭಿನ್ನ ರುಚಿಯುಳ್ಳ ಎಗ್ ಇಡ್ಲಿ ಡಿಲೈಟ್ ತಿನ್ನಲು ರೆಡಿ. ರೀನಾ ಸಖತ್ತಾಗಿದೆ ರೀ, ಗ್ಯಾರಂಟಿ ಹೇಳ್ತಿದ್ದೀನಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಯಾವ ತರ ಇದೆ ಅಂತ ಪೂರ್ತಿಯಾಗಿ ಹೇಳಕ್ ಆಗ್ತಾರೆ ನನಗೆ. ಒಂಥರ ಸಖತ್ತಾಗಿದೆ.
ನೀವು ಮಾಡ್ರಿ ಸಕ್ಕತ್ತಾಗಿರುತ್ತೆ. ಓಕೆ, ಥ್ಯಾಂಕ್ ಯು ರೀನಾ. ಥ್ಯಾಂಕ್ ಯು. ರೀನಾ ಅವ್ರು ಬಂದು ಅದ್ಭುತವಾಗಿರುವಂಥ ಇಡ್ಲಿ, ಮೊಟ್ಟೆ, ತರಕಾರಿ ಎಲ್ಲ ಹಾಕಿ ಒಂದು ಐಟಮ್ ತೋರಿಸಿದ್ದಾರೆ. ನಿಮಗೆ ನಿಮ್ಮ ಮಕ್ಕಳಿಗಂತೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಓಕೆ, ರೀನಾ ಹೋಗ್ತಾ ಇದ್ದಾರೆ, ಸಮಯ 2 ಗಂಟೆ ಆಗ್ತಾ ಇದೆ, ಕಾರ್ಯಕ್ರಮ ಮುಗಿಸಿ ಅಂತ ನೀವು ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ಬೇಕು. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ಫೋನ್ ಮಾಡಿ ನಮಗೆ ಲೆಟರ್ಗಳನ್ನ ಬರೀರಿ. ತುಂಬ ಜನ ಲೆಟರ್ ಬರ್ದಿರೋಲ್ಲ, ಥ್ಯಾಂಕ್ಸ್. ನೀವು ಲೆಟರ್ ಬರೆದು ನೀವು ಫೋಟೋ ಹಾಕಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ಲೆಟರ್ ಹಾಕಿಲ್ಲ, ಟೈಮ್ ಇಲ್ಲ ಸರ್, ಇಮೇಲ್ ಹೇಳಿ. ಖಂಡಿತವಾಗ್ಲೂ ಫೇಸ್ಬುಕ್ಕಲ್ಲಿ ನಾವು ಸಿಗ್ತೀವಿ. Facebook/ಒಗಂಡೆ ಬೇಗ ಹೋಯ್ತು ಅಂದರೆ ನಮ್ಮ ಕಾರ್ಯಕ್ರಮ ಮಾಡುವಂಥ ಐಟಮು ಸಾಕಷ್ಟು ಜನ ಒಳಗೆ ಬರೀತಾ ಇದ್ದಾರೆ, ನನಗೆ ಇದು ಬೇಕು ಅಂತ. ಅದೇ ಪ್ರಕಾರ ನಾವು ನಮ್ಮ ಚೆಫ್ಗಳಿಗೆಲ್ಲ ಹೇಳಿ ಇದೇ ಥರನೇ ಮಾಡಿ, ಇದನ್ನೇ ಮಾಡಿ ಅಂತ ನಾವು ಮಾಡಿಸ್ತಾ ಇದ್ದೀವಿ. ನೀವು ಕೇಳಿರುವಂಥದ್ದೆಲ್ಲ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮನೆ ಮುಂದೆ, ಅದು ಮನೆ ಮುಂದೆ ನಿಮ್ಮ ಅಡುಗೆ ಮನೆ ಮುಂದೆ ಬಂದ್ಬಿಡುತ್ತೆ. ನೀವು ಸಹ ಟ್ರಯಲ್ ಮಾಡ್ಕೋಬೋದು. ನಿಮ್ಮಲ್ಲಿ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.